Hi dear students, welcome back once again to our social science class. So today I am going to continue economics part. In that, the irritating development, okay, the development and underdevelopment. So in previous video we have finished already development, now underdevelopment. ಸೊ ಸಾರಿ, ಇವತ್ತು ಜಾಸ್ತಿ ಒಳ್ಳೊಳ್ಳೆ ಇಮೇಜ್ಗಳು ಅದು ಎಕ್ಸ್ಪೆಕ್ಟ್ ಮಾಡಬೇಡ್ರಿ, ಯಾಕೆ ನಂಗೆ ನಿಜವಾಗ್ಲೂ ಟೈಮ್ ಇಲ್ಲ. ಬೇಗ ಬಂದು ಅಟ್ಲೀಸ್ಟ್ ಈ ವಿಡಿಯೋ ಮುಗಿಸ್ಲೇಬೇಕಂತ ಅಂದ್ಬಿಟ್ಟು ಏನೋ ಕೆಲಸ ಮಾಡ್ಕೊಂಡು ಬಂದು ಕುತ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಡೋಂಟ್ ಮೈಂಡ್ ಅಬೌಟ್ ದ್ಯಾಟ್. ಮತ್ತು ಇವಾಗೇನು ಕಷ್ಟ ಬರೋದಿಲ್ಲ. ಆ ಮೊದಲು ಪಾರ್ಟ್ ಇತ್ತಲ್ಲ, ಆ ಎಕನಾಮಿಕ್ಸ್ಗಳು ಬಂದು ತಲೆ ತಿಂತಿದ್ರಲ್ಲ, ಅದು ಸ್ವಲ್ಪ ಇರಿಟೇಟಿಂಗ್ ಇತ್ತು, ಅದಕ್ಕೆ ಸ್ವಲ್ಪ ಅದನ್ನ ಮ್ಯಾನೇಜ್ ಮಾಡಿದೆ. ಸೊ ಇನ್ನು ಮುಂದೆ ಸ್ವಲ್ಪ ಈಸಿಯಾಗಿರ್ತದೆ, ನೋಡ್ಕೊಂಡು ಹೋಗ್ರಿ. ದ ವರ್ಡ್ ಅಂಡರ್ ಡೆವಲಪ್ಮೆಂಟ್ ಡಿನೋಟ್ಸ್ ಅ ಬ್ಯಾಕ್ವರ್ಡ್ ಆ್ಯಂಡ್ ಸ್ಟ್ಯಾಗ್ನೆಂಟ್ ಸಿಚುವೇಶನ್. ಅಂಡರ್ ಡೆವಲಪ್ಮೆಂಟ್ ಅನ್ನೋದು ಏನನ್ನು ಸೂಚಿಸುತ್ತೆ ಅಂತಂದರೆ, ಡಿನೋಟ್ಸ್ ಅಂದರೆ ಸೂಚಿಸುತ್ತೆ ಅಂದರೆ ಹಿಂದೆ ಉಳಿದಿರುವಂಥದ್ದು, ಅಥವಾ ನೋಡಿ ಬ್ಯಾಕ್ವರ್ಡ್ ಹಿಂದೆ ಉಳಿದಿರುವಂಥದ್ದು, ಅಥವಾ ಸ್ಟ್ಯಾಗ್ನೆಂಟ್ ಒಂದೇ ಥರ ಯಾವುದೇ ಇಂಪ್ರೂವ್ಮೆಂಟ್ ಏನೋ ಕಾರಣ ಹಂಗೆ ನಿಂತ್ಕೊಂಡ್ಬಿಟ್ಟಿರುತ್ತಲ್ಲ ಅದನ್ನು, ಆ ಥರ ಸಿಚುವೇಶನ್ ಇದ್ದರೆ ಅದನ್ನು ನಾವು ಅಂಡರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಹಿಯರ್ ಲೆವೆಲ್ಸ್ ಆಫ್ ಲಿವಿಂಗ್ ಆಫ್ ಪೀಪಲ್ ಆರ್ ಲೋ ಡ್ಯೂ ಟು ಲೋವರ್ ಲೆವೆಲ್ ಆಫ್ ಪರ್ ಕ್ಯಾಪಿಟಲ್ ಇನ್ಕಮ್ ಆ್ಯಂಡ್ ಲೋವರ್ ಪ್ರೊಡಕ್ಟಿವಿಟಿ ಲೆವೆಲ್ಸ್ ಆ್ಯಂಡ್ ಹೈ ಪಾಪ್ಯುಲೇಷನ್ ಗ್ರೋತ್. ಸೊ ಹಾಗಾದರೆ ಲೋ ಯಾಕೆ ಉಳಿದಿರ್ತಾರೆ, ಬ್ಯಾಕ್ವರ್ಡ್ ಯಾಕೆ ಉಳಿದಿರ್ತಾರೆ ಅಂತಂದರೆ 3 ಕಾರಣಗಳು ಕೊಟ್ಟಿದ್ದಾರೆ ನೋಡಿ. ಪರ್ ಕ್ಯಾಪಿಟಲ್ ಇನ್ಕಮ್. ಸೊ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಸೊ ಗೊತ್ತಿಲ್ಲ ಅಂದರೆ ಡೋಂಟ್ ವರಿ, ಹೇಳ್ತೀನಿ. ಫಸ್ಟ್ ಒಂದು ಸಿಂಪಲ್ಲಾಗಿ, ಒಂದು ಮನೆಯಲ್ಲಿ 5 ಜನ ಇದ್ದಾರೆ ಅಂದ್ಕೊಡಿ. ಸೊ 5 ಜನನೂ ವರ್ಕ್ ಮಾಡ್ತಾ ಇರ್ತಾರೆ, ದುಡಿತಾ ಇದ್ದಾರೆ. ಒಂದು ದಿನಕ್ಕೆ ಒಂದು 10,000 ರೂಪಾಯಿ ದುಡ್ಕೊಂಬರ್ತಾರೆ ಎಲ್ಲರೂ ಒಟ್ಟಾರೆ ಸೇರಿ. ಇವಾಗ ನಾವು ಒಟ್ಟು ಡಿವೈಡ್ ಮಾಡಿದ್ರೆ ಒಬ್ಬೊಬ್ರಿಗೂ ಅಂತ ಎಷ್ಟು ಬರುತ್ತೆ? 5 ಜನ 10,000. ಎಸ್, ಒಬ್ಬೊಬ್ರಿಗೆ 2,000 ಬರುತ್ತೆ. ಇದನ್ನು ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೀವಿ, ಹೌದಾ? ಎಸ್. ಹಾಗೆಯೇ ಇಡೀ ನಮ್ಮ ದೇಶವನ್ನು ತಗೊಂಡಾಗ ನಮ್ಮ ದೇಶದಲ್ಲಿ ಕ್ರೋಸ್ ಟುಗೆದರ್ ಎಷ್ಟು ಕೋಟಿ ದುಡ್ಡು ಬರ್ತದೆ. ಅದನ್ನೆಲ್ಲ ತಗೊಂಡು ಡಿವೈಡ್ ಮಾಡ್ತಾರೆ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿಯಿಂದ. ಆವಾಗ ಒಬ್ಬೊಬ್ಬ ವ್ಯಕ್ತಿಗೂ ಇಷ್ಟು ದುಡ್ಡು ಅಂತ ಬರ್ತದೆ. ಅದನ್ನು ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೀವಿ, ಒಬ್ಬೊಬ್ಬ ವ್ಯಕ್ತಿ ಪರ್ ಅಂತ ಹಾಗೆ. ಸೊ ಅದು ಕಡಿಮೆ ಇರುವಂಥದ್ದು. ಹಾಗೆ ಲೋವರ್ ಪ್ರೊಡಕ್ಟಿವಿಟಿ, ಜನಗಳು ಕಷ್ಟಪಟ್ಟು ದುಡ್ದು ವರ್ಕ್ ಮಾಡೋದಿರಲಿ ಅಥವಾ ಚೆನ್ನಾಗಿ ಸ್ಕಿಲ್ಗಳನ್ನ ತಿಳ್ಕೊಂಡು ಜಾಸ್ತಿ ಪ್ರೊಡ್ಯೂಸ್ ಮಾಡೋದಾಗಲಿ, ಗೊತ್ತಿಲ್ಲ. ಲೋವರ್ ಪ್ರೊಡಕ್ಟಿವಿಟಿ ಲೆವೆಲ್ಸ್, ಹೈ ಪಾಪ್ಯುಲೇಷನ್ ಗ್ರೋತ್. ನೋಡಿ, ಇವೆರಡು ದೊಡ್ಡ ಸಮಸ್ಯೆ ಜೊತೆಗೆ ಪಾಪ್ಯುಲೇಷನ್ ಕೂಡ ದೊಡ್ಡದಾಗಿ ಬೆಳೀತಾ ಇರ್ತದೆ. ಸೊ ಇವೆಲ್ಲ ಒಟ್ಟಾರೆ ಸೇರಿಕೊಂಡು ಒಂದು ಎಕಾನಮಿ ಬ್ಯಾಕ್ವರ್ಡ್ ಉಳ್ಕೋಬೋದು, ಅಂಡರ್ ಡೆವಲಪ್ಮೆಂಟ್ ಆಗ್ಬೋದು, ಆ ರೀತಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಯುನೈಟೆಡ್ ನೇಷನ್ಸ್, ಆ್ಯನ್ ಅಂಡರ್ ಡೆವಲಪ್ಡ್ ಕಂಟ್ರಿ ಈಸ್ ಒನ್ whose real per capita income is lower than that of the USA, Canada, Australia and Western Europe. ಸೊ ಯುನೈಟೆಡ್ ನೇಷನ್ಸ್ ಇದೆಯಲ್ಲ, ವಿಶ್ವಸಂಸ್ಥೆ ಅಂತ ಕರಿತೀವಿ, UNO. ಅವ್ರೇನಂತ ಹೇಳ್ತಾರೆ ಅಂತಂದರೆ, ಯಾವ್ಯಾವ ದೇಶದಲ್ಲಿ ಈ ಅಮೇರಿಕಾ ನೋಡಿ, ಅಮೇರಿಕಲ್ಲಿದೆ, ಕೆನಡಾ ಇಲ್ಲಿದೆ, ಆಸ್ಟ್ರೇಲಿಯಾ ಇಲ್ಲಿದೆ, ವೆಸ್ಟರ್ನ್ ಯುರೋಪ್ ಅಂದರೆ ನಾನು ಆಲ್ರೆಡಿ ಹೇಳಿದೆ, ಇದು ವೆಸ್ಟರ್ನ್ ಯುರೋಪು, ಇದು ಈಸ್ಟರ್ನ್ ಯುರೋಪ್. ಎಸ್. ಸೊ ಈ ದೇಶಗಳಲ್ಲಿ ಇರುವ ಇನ್ಕಮ್ಗಿಂತ ಯಾವ್ಯಾವ ದೇಶದಲ್ಲಿ ಕಡಿಮೆ ಇನ್ಕಮ್ ಇರ್ತದೋ ಅವರೆಲ್ಲ ಬ್ಯಾಕ್ವರ್ಡ್, ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತೇಳಿ ಡಿಕ್ಲೇರ್ ಮಾಡಿಬಿಟ್ಟಿದ್ರಂತೆ. ಬಟ್ ಆಮೇಲೆ ಯಾರೋ ಒಬ್ಬರು ಚೇಂಜಸ್ ಮಾಡ್ತಾರೆ ಇದನ್ನ. ಇವರೇನು ದೊಡ್ಡ ಗ್ರೇಟಾ ಈ ದೇಶದವರು ಹಾಗೆ ಒಂದು ನಿರ್ದಿಷ್ಟವಾದ ಅಮೌಂಟನ್ನು ಕೊಡಿ, ಫಿಕ್ಸ್ ಮಾಡಿ ಅನ್ನೋ ಥರ ಹೇಳಾದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಕೊತಾರೆ ಅದನ್ನ. ಬಟ್ ಎನಿವೆ ಈ ಕಂಟ್ರೀಸ್ಗಳನ್ನ ಎಕ್ಸಾಂಪಲ್ ತೊಗೋತಿದ್ರು. ಹವೆವರ್, ಸಿನ್ಸ್ ದ ಅಂಡರ್ ಡೆವಲಪ್ಡ್ ನೇಷನ್ಸ್ ಆರ್ ಕೇಪಬಲ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಆರ್ ಮೇಕಿಂಗ್ ಸೀರಿಯಸ್ ಎಫರ್ಟ್ಸ್ to overcome their problems of low income and poverty, they are now called as developing countries. ಡೆವಲಪಿಂಗ್ ಅಂತ ಹೇಳಿದೆ ಅಂದರೆ ಹಿಂದೇನೂ ಉಳಿದಿಲ್ಲ, ತುಂಬ ಅಡ್ವಾನ್ಸ್ಡು ಕೂಡ ಆಗಿಲ್ಲ, ಡೆವಲಪಿಂಗ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಹಾಗೆ ಹಿಂದೆ ಉಳಿದಿರೋಂಥ ಕೆಲವೊಂದು ದೇಶಗಳು ಅವ್ರಿಗೆ ಚಾನ್ಸ್ ಇರ್ತದೆ, ಎಸ್ ನಾವು ಗ್ರೋ ಆಗ್ಬೋದು ಅನ್ನೋವಂಥ ಚಾನ್ಸ್ ಕಾಣ್ತಾ ಇರ್ತದೆ. ಅಂಥವ್ರನ್ನೆಲ್ಲ ಏನು ಮಾಡಿದ್ದಾರೆ ನೋಡಿ, ಅದಕ್ಕೆ ಕೇಪಬಲ್, ಅವ್ರಿಗೆ ಸಾಧ್ಯತೆ ಇದೆ ಅಂಥವ್ರನ್ನ ಡೆವಲಪಿಂಗ್ ಕಂಟ್ರೀಸ್ ಅಂತ ಮಾಡಿದ್ದಾರೆ. ದ ವರ್ಲ್ಡ್ ಬ್ಯಾಂಕ್ in its World Development Report classifies the countries as high, medium, low income countries. ವರ್ಲ್ಡ್ ಬ್ಯಾಂಕ್ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಸೊ UNO ಯಾವ ರೀತಿ ಡಿವೈಡ್ ಮಾಡ್ತಂದರೆ ಈ ಕಂಟ್ರೀಸ್ಗಳ ಎಕ್ಸಾಂಪಲ್ ತಗೊಂತು. ವರ್ಲ್ಡ್ ಬ್ಯಾಂಕ್ ಯಾವ ರೀತಿ ಅಂತಂದರೆ 3 ಲೆವೆಲ್ಸ್ನಲ್ಲಿ ಈ ರೀತಿ ಡಿವೈಡ್ ಮಾಡ್ತು. ಸೊ ಇದೊಂದು ಎಚ್ಚರಿಕೆಯನ್ನು ನೋಡ್ಕೊಳ್ರಿ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ನ ಪ್ರತಿ ವರ್ಷ ಅನೌನ್ಸ್ ಮಾಡೋರು ಅಂದರೆ ವರ್ಲ್ಡ್ ಬ್ಯಾಂಕ್ ಇವರು. ಆಲ್ ಕಂಟ್ರೀಸ್ ವಿತ್ ಮಿಡಲ್ ಆ್ಯಂಡ್ ಲೋ ಇನ್ಕಮ್ ಆರ್ ರೆಫರ್ಡ್ ಟು ಆ್ಯಸ್ ಡೆವಲಪಿಂಗ್ ಕಂಟ್ರೀಸ್. ಅದೇ ಲೋ ಇನ್ಕಮ್ ಇರುವಂಥವ್ರು, ಮಿಡಲ್ನಾಗಿರುವಂಥವ್ರು, ಅವರೆಲ್ಲರನ್ನ ಒಟ್ಟಾರೆಯಾಗಿ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಡೆವಲಪಿಂಗ್ ಅಂತ ಮಾಡಿದ್ದಾರೆ. ರೀಸನ್ ಯಾಕೆ ಅಂತ ಹೇಳಿದ್ವಿ, ಬಿಕಾಸ್ ದೇ ಆರ್ ಕೇಪಬಲ್, ಅವ್ರಿಗೆ ಸಾಧ್ಯತೆ ಇದೆ ಡೆವಲಪ್ ಆಗಲಿಕ್ಕೆ. ಸೊ
ಸೊ ಆ ಸಾಧ್ಯತೆ ಇರೋದ್ರಿಂದ ಅವ್ರನ್ನ ಡೆವಲಪಿಂಗ್ ಅಂತ ಸೇರಿಸಿದ್ದಾರೆ. ಅಂದರೆ ಯಾರನ್ನೂ ಹಿಂದೆ ಹಾಕಬಾರ್ದು, ಅಂಡರ್ ಡೆವಲಪ್ಡ್ ಅಂತ ಯಾರನ್ನೂ ಅಷ್ಟು ನೆಗೆಟಿವ್ ನೋಡಬಾರ್ದು ಅನ್ನೋದಕ್ಕೆ ಸಾಫ್ಟಾಗಿ ಮಾತಾಡಬೇಕಲ್ಲ, ಅದಕ್ಕೆ ಹಂಗೆ ಕೊಟ್ಟಿದ್ದಾರೆ. ಓಕೆ, ಇಂಡಿಯಾ ಈಸ್ ಎ ಪ್ರಾಮಿನೆಂಟ್ ಡೆವಲಪಿಂಗ್ ಕಂಟ್ರಿ ದಟ್ ಹ್ಯಾಸ್ ರೆಕಾರ್ಡೆಡ್ ಸಿಗ್ನಿಫಿಕೆಂಟ್ ರೈಸ್ ಇನ್ ಇನ್ಕಮ್ ಸಿನ್ಸ್ 1990s ಆದಮೇಲೆ ನಮ್ಮ ಇಂಡಿಯಾದ ಇನ್ಕಮ್ ಇದೆಲ್ಲ ತುಂಬ ಸಿಗ್ನಿಫಿಕೆಂಟಾಗಿ ಇನ್ಕ್ರೀಸ್ ಆಯಿತು. ಸೊ ಅದಕ್ಕಿಂತ ಮುಂಚೆ ತುಂಬ ಕಷ್ಟದಲ್ಲಿತ್ತು ಇಂಡಿಯಾ. ಆಲ್ಮೋಸ್ಟ್ ಒಂದು ಮಾತು ಹೇಳ್ತಾರೆ, ಇಂಡಿಯಾದಲ್ಲಿದ್ದಂಥ ಗೋಲ್ಡ್ ಏನು ಚಿನ್ನ ಇತ್ತು, ಆ ಚಿನ್ನ ಎಲ್ಲ ತೊಗೊಂಡೋಗಿ ಅಡ ಇಟ್ಟಿದ್ರಂತೆ. ನೋಡಿ, ಭಾರತ ಸರ್ಕಾರಕ್ಕೆ ಭಾರತವನ್ನು ನೋಡ್ಕೊಳ್ಳೋಕ್ಕಾಗ್ದಲೇ, ದುಡ್ಡಿಲ್ದಲೇ ನಮ್ಮ ದೇಶದ ಚಿನ್ನನ ತೊಗೊಂಡೋಗಿ ಅಡ ಇಟ್ಟಿದ್ರಂತೆ ಅಂತ ಕಂಡೀಷನ್. ಸೊ ಅದಾದಮೇಲೆ ತುಂಬ ಚೇಂಜಸ್ ಆಗುತ್ತೆ ಬಿಡ್ರಿ. PV ನರಸಿಂಹರಾವ್ ಅಂತೇಳಿ ಪ್ರಧಾನಮಂತ್ರಿ ಬರ್ತಾರೆ, ಹೀಗೆ ಭಯಂಕರ ಚೇಂಜಸ್ ಆಗುತ್ತೆ. ಎನಿವೆ, ಸೊ ಎಸ್, ಈ ಸ್ಲೈಡ್ನಲ್ಲಿ ನೋಡಿರಿ ಈ ಟಾಪಿಕ್ಗಳು. ಅಂಡರ್ ಡೆವಲಪ್ಮೆಂಟ್ ಅಂದರೆ ಏನು ಅಂತ ನೋಡಿದ್ರಿ. ಯುನೈಟೆಡ್ ನೇಷನ್ಸ್ ಇವ್ರ ಎಕ್ಸಾಂಪಲ್ ತೊಗೊಳುತ್ತೆ. ಡೆವಲಪಿಂಗ್ ಕಂಟ್ರೀಸ್ ಅಂತ ಯಾರನ್ನು ಕರೀತಾರೆ. ನೆಕ್ಸ್ಟು ವರ್ಲ್ಡ್ ಬ್ಯಾಂಕ್ ಅದು ರಿಪೋರ್ಟಲ್ಲಿ ಏನಂತ ಡಿವೈಡ್ ಮಾಡಿದೆ, ಇಷ್ಟು ಮೇಯ್ನಾಗಿ. ನೆಕ್ಸ್ಟು ಇಂಡಿಕೇಟರ್ಸ್ ಆಫ್ ಡೆವಲಪ್ಮೆಂಟ್. ಒಂದು ದೇಶ ಡೆವಲಪ್ ಆಗ್ತಾಯಿತ್ತೋ ಇಲ್ವೋ ಅನ್ನೋದನ್ನ ಕಂಡುಹಿಡ್ಕೊಳ್ಳೋಕ್ಕೆ ಇಂಡಿಕೇಟರ್ಸ್ ಯಾರು, ತೋರಿಸುವಂಥವ್ರು ಯಾರು, ನಂಬರ್ಸ್ಗಳು ಬೇಕು ತಾನೆ. ಸೊ ಅದನ್ನು ನಾವು ಇಂಡಿಕೇಟರ್ಸ್ ಅಥವಾ ಸೂಚಕಗಳು ಅಂತೇಳಿ ಕರಿತೀವಿ. ನೋಡಿ, ಎಕನಾಮಿಸ್ಟ್ ಹ್ಯಾವ್ ಅಡ್ವೊಕೇಟೆಡ್ ಡಿಫ್ರೆಂಟ್ ಇಂಡಿಕೇಟರ್ಸ್. ಒಂದು ಇನ್ಕಮ್ ಇಂಡಿಕೇಟರ್ನ ಕೊಟ್ಟಿದ್ದಾರೆ, ಬರುವಂಥ ಆದಾಯದ ಇಂಡಿಕೇಟ್ರು. ನೆಕ್ಸ್ಟು ನಿಮ್ಗೆ ಗೊತ್ತಲ್ಲ, ಸ್ಕೂಟದ ಇಂಡಿಕೇಟರ್ ಕೇಳಿದಿರಲ್ಲ, ಸೂಚನೆ ಈ ಕಡೆಗೆ ಹೋಗ್ತೀವಿ ಅಂತ ತೋರಿಸುತ್ತೆ ತಾನೆ, ಹಂಗೆ. ಇದರರ್ಥ ಎಕನಾಮಿಸ್ಟ್ಗಳು ಬೇರೆ ಬೇರೆ ಇಂಡಿಕೇಟರ್ಸ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ ಇನ್ಕಮ್ ಇಂಡಿಕೇಟರ್, ಬರುವಂಥ ಆದಾಯದ ಮೇಲೆ ಡಿಸೈಡ್ ಮಾಡ್ತಾರೆ. ಯಾವ ರೀತಿ ನೋಡಿ, ಇನ್ಕಮ್ ಯೂಸ್ಡ್ ಹಿಯರ್ ಈಸ್ ದ ನ್ಯಾಷನಲ್ ಇನ್ಕಮ್ ವಿಚ್ ಈಸ್ ಡಿಫೈನ್ಡ್ ಆ್ಯಸ್ ದ ಇನ್ಕಮ್ ಆಫ್ ಆಲ್ ದ ಪೀಪಲ್ ರಿಸೈಡಿಂಗ್ ಇನ್ ಎ ಕಂಟ್ರಿ. ಇಲ್ಲಿ ಇನ್ಕಮ್ ಅಂದರೆ ಯಾರೋ ಒಬ್ಬರು ಮನೆಯದಂತಲ್ಲ, ಒಂದು ದೇಶದಲ್ಲಿ ಇರುವಂಥ ಎಲ್ಲ ಜನರ ಒಟ್ಟಾರೆ ಇನ್ಕಮ್. ಆ ರೀತಿ ಆ್ಯಸ್ ಡಿಸ್ಕ್ರೈಬ್ಡ್ ಅರ್ಲಿಯರ್, ಹೈಯರ್ ದ ಇನ್ಕಮ್ ಹೈಯರ್ ಇಸ್ ದ ಡೆವಲಪ್ಮೆಂಟ್. ಎಷ್ಟು ದುಡ್ಡು ಚೆನ್ನಾಗಿ ಬರ್ತದೋ ಅಷ್ಟು ಚೆನ್ನಾಗಿ ಡೆವಲಪ್ ಆಗಿದ್ದಾರೆ ಅಂತ ಅರ್ಥ. ಬಟ್ ಎಕನಾಮಿಕ್ ಪ್ರೋಗ್ರೆಸ್ ಇನ್ ಎ ಕಂಟ್ರಿ ವಿಲ್ ಬಿ ಸ್ಲೋವರ್ ಇಫ್ ದ ಪಾಪ್ಯುಲೇಷನ್ ಎಕ್ಸ್ಪ್ಯಾಂಡ್ಸ್ ಅಲಾಂಗ್ ವಿತ್ ದ ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್. ಆದರೆ ಒಂದು ವಿಚಾರ ಏನಂದರೆ, ಇನ್ಕಮ್ ಜಾಸ್ತಿ ಆಗ್ತೈತೆ, ಅದನ್ನು ಖರ್ಚು ಮಾಡಿಸುವಂಥ ಜನನೂ ಕೂಡ ಜಾಸ್ತಿ ಆಗ್ತಾವ್ರೆ ಅಂತಂದಾಗ ಅದು ನಿಜವಾಗ್ಲೂ ಡೆವಲಪ್ಮೆಂಟ್ ಅಂತ ಅನ್ಸ್ಕೊಳ್ಳೋದಿಲ್ಲ, ಹೌದಾನೆ? ಎಸ್, ದಟ್ ಇಸ್ ದೇ ಆರ್ ಸೇಯಿಂಗ್. ದೇರ್ ಫೋರ್, ಆದ್ದರಿಂದ ಕಂಪ್ಯಾರಿಸನ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಬಿಟ್ವೀನ್ ಕಂಟ್ರೀಸ್ ವಿತ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಪಾಪ್ಯುಲೇಷನ್ ವಿಲ್ ನಾಟ್ ಬಿ ಕರೆಕ್ಟ್. ಆದ್ದರಿಂದ ಒಂದು ದೇಶದಲ್ಲಿ ಜಾಸ್ತಿ ಇನ್ಕಮ್ ಬಂದುಬಿಡ್ತೈತೆ, ಜಾಸ್ತಿ ದುಡ್ಡು ಮಡಗಿದ್ದಾರೆ, ಒಂದು ದೇಶದಲ್ಲಿ ಕಡಿಮೆ ದುಡ್ಡು ಮಡಗಿದ್ದಾರೆ, ಇದನ್ನು ನೋಡಿ ನಾವು ಡಿಸೈಡ್ ಮಾಡೋಂಗಿಲ್ಲ. ಯಾಕೆಂದರೆ ನಾವು ಪಾಪ್ಯುಲೇಷನ್ ಕೂಡ ನೋಡಬೇಕಾಗುತ್ತೆ. ಎಸ್, ಸೊ ದಟ್ಸ್ ಆಲ್ ದೇ ಆರ್ ಸೇಯಿಂಗ್ ಇನ್ ದಿಸ್. ಇದರಲ್ಲಿ ಇನ್ಕಮ್ ಅನ್ನೋದು ಒಂದು ಇಂಡಿಕೇಟರ್ ತೊಗೊತಾರೆ, ಬಟ್ ಪಾಪ್ಯುಲೇಷನ್ ಅನ್ನೋದು ಕರೆಕ್ಟಾಗಿರಬೇಕು. ಇನ್ಕಮ್ ಜೊತೆಗೆ ಪಾಪ್ಯುಲೇಷನ್ ಕೂಡ ರೈಸ್ ಆದರೆ ನಾವು ಅದನ್ನ ಡೆವಲಪ್ಮೆಂಟ್ ಅಂತ ಅನ್ನಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೆನ್ಸ್ per capita income is being used as an indicator of development instead of national income. ಹೀಗಾಗಿ ಪರ್ ಕ್ಯಾಪಿಟಾ ಇನ್ಕಮ್ ತೊಗೊಳ್ರಿ ಅಂತ ಹೇಳ್ತಾರೆ. ಸೊ ಈ ಉದ್ದೇಶದಿಂದನೇ ಪರ್ ಕ್ಯಾಪಿಟಾ ಅಂತ ಡಿವೈಡ್ ಮಾಡಿದಾಗ ಶ್ರೀಲಂಕಾದವರು ಶ್ರೀಮಂತರ ಕಾಣ್ತಾರೆ ನಮ್ಮ ಇಂಡಿಯಾಗಿಂತ. ಓಕೆ, ಇಂಡಿಯಾದಲ್ಲಿ ಜಾಸ್ತಿ ದುಡ್ಡು ಬರ್ಬೋದು, ಶ್ರೀಲಂಕಾದಲ್ಲಿ ಕಡಿಮೆ ದುಡ್ಡು ಬರ್ಬೋದು. ಅಲ್ಲಿರೋದು ಕಡಿಮೆ ಜನಸಂಖ್ಯೆ ಇದ್ದಾರೆ, ಡಿವೈಡ್ ಮಾಡಾಕ್ದಾಗ ಒಬ್ಬೊಬ್ರಿಗೂ ಜಾಸ್ತಿ ಬಂದುಬಿಡ್ತದೆ. ಸೊ ಅದೇ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ದುಡ್ಡು ಬರ್ಬೋದು, ಜನಸಂಖ್ಯೆ ಅದು ಇನ್ನೂಕ್ಕಿಂತ ಜಾಸ್ತಿ ಇದೆ. ಹಿಂಗಿದ್ದಾಗ ಸೊ ಒಬ್ಬೊಬ್ರಿಗೂ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಅದು ಕಡಿಮೆ ಆಗಿಬಿಡುತ್ತೆ ತಾನೆ, ಹಾಗೆ. ಸೊ ಹಾಗಾಗಿ ನ್ಯಾಷನಲ್ ಇನ್ಕಮ್ ತೊಗೊಳ್ಳೋಕ್ಕಿಂತ ಪರ್ ಕ್ಯಾಪಿಟಲ್ ಇನ್ಕಮ್ನ ತೊಗೊತಾರೆ. ಓಕೆ, ಎಸ್, ದ ಟೋಟಲ್ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇನ್ ಎ ಗಿವನ್ ಇಯರ್ ಈಸ್ ಕಾಲ್ಡ್ ಪರ್ ಕ್ಯಾಪಿಟಲ್ ಇನ್ಕಮ್. ಇದು ತುಂಬ ತುಂಬ ಇಂಪಾರ್ಟೆಂಟು, ಟಿಕ್ ಮಾಡ್ಕೊಂಡ್ಬಿಡ್ರಿ. ವಾಟ್ ಯು ಮೀನ್ ಬೈ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರೀತಾರೆ ನೋಡಿ. ಡೆಫಿನೇಷನ್ ಓದ್ಕೊಟ್ಟು ಈಸಿ ಆಗುತ್ತೆ. ಇಟ್ ಈಸ್ ದ ಆ್ಯಾವ್ರೇಜ್ ಇನ್ಕಮ್ ಆಫ್ ಈಚ್ ಇಂಡಿವಿಜುವಲ್ ಇನ್ ದ ಕಂಟ್ರಿ. ಸೊ ಇದು ಹೆಂಗಂತಂದರೆ ಒಂದು ದೇಶದ ಆ್ಯಾವ್ರೇಜ್ ಇನ್ಕಮ್ಮು ಅಂತಂದಾಗ ಅದೇ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಆಗಿರ್ತದೆ. ಆ್ಯಾವ್ರೇಜು ಪರ್ ಕ್ಯಾಪಿಟಲ್ ಎರಡು ಒಂದೇ. ಹೇಗೆ ಸರ್ ನೋಡಿ, ಟೋಟಲ್ ಇನ್ಕಮ್ ಎಷ್ಟಿದೆ ಇಂಡಿಯಾದು ಹಾಕ್ಬಿಡ್ತಾರೆ, ಎಷ್ಟು ಜನ ಪಾಪ್ಯುಲೇಷನ್ ಹಾಕ್ತಾರೆ, ಸೊ ಎಷ್ಟು ಬರುತ್ತೋ ಅದನ್ನು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೀವಿ. ಅದನ್ನೇ ಒಬ್ಬೊಬ್ಬ ವ್ಯಕ್ತಿಗೂ ಆ್ಯಾವ್ರೇಜ್ ಅಂತಲೂ ಕೂಡ ಅದನ್ನೇ ತೊಗೊತೀವಿ. ಸೊ ಎರಡು ಕೂಡ ಸೇಮ್ ಆಗ್ತದೆ ನೋಡಿ. ಎಸ್, ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಇಂಡಿಯಾ ವಾಸ್, ಎಷ್ಟಿತ್ತು ಇಂಡಿಯಾದು ಪರ್ ಕ್ಯಾಪಿಟಲ್ ಇನ್ಕಮ್ 2016ರಲ್ಲಿ 1,21,603. ಹಂಗಂತಂದರೆ ಒಬ್ಬೊಬ್ಬ ನಮ್ಮ ಭಾರತದಲ್ಲಿರುವಂಥ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ಇಷ್ಟು ಇನ್ಕಮ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನಿಜಾನ ಸರ್, ನಾವೆಲ್ಲ ದುಡ್ಡು ಮಾಡ್ತೀವಿ ಸರ್ ಅಂತಂತೀರ, ಅಂದರೆ ಡಿವೈಡ್ ಮಾಡ್ತಾರೆ. ಒಟ್ಟಾರೆಯಾಗಿ ದೇಶದ ಎಷ್ಟು ಇನ್ಕಮ್ ಎಷ್ಟು ಬಂದು ಒಬ್ಬೊಬ್ಬ ವ್ಯಕ್ತಿಗೂ ಹಂಚಿದಾಗ ಎಷ್ಟು ಬರುತ್ತೆ ಆ ರೀತಿ. ಸೊ ದಿಸ್ ಇಸ್ ದ ಒನ್. ಸೊ ಈ ರೀತಿ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ಇನ್ಕಮ್ನ ಡಿವೈಡ್ ಮಾಡ್ದಂಗೆ ಅದು.
ನ್ಯಾಷನಲ್ ಇನ್ಕಮ್, ನಮ್ಮ ದೇಶದ ಒಟ್ಟಾರೆ ಇನ್ಕಮ್ ಇಷ್ಟಿತ್ತು ನೋಡಿರಿ, ಲೆಕ್ಕ ಹಾಕ್ರಿ, ನನಗೆ ಬೇರೆ ಲೆಕ್ಕ ಬರೋದಿಲ್ಲ ಆಯಿತಾ, ಮ್ಯಾಥ್ಸಲ್ಲಿ ತುಂಬ ವೀಕ್ ಇದ್ದೀನಿ. ಡಿವೈಡೆಡ್ ಬೈ ದ ಪಾಪ್ಯುಲೇಷನ್ 121.6 crore. ಸೊ ಇಷ್ಟು ಜನಸಂಖ್ಯೆ ಇದೆ, ಇಷ್ಟು ಆದಾಯ ಡಿವೈಡ್ ಮಾಡಿದಾಗ ಅದು ಪರ್ ಕ್ಯಾಪಿಟ ಈ ರೀತಿ ಬರುತ್ತೆ. ನೆಕ್ಸ್ಟ್, ಇಂಡಿಯಾ ಇಸ್ ದ 7th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್, ರಾಷ್ಟ್ರದ ಆದಾಯ ಅಂತ ಬಂದಾಗ ನಮ್ಮ ಇಂಡಿಯಾಗೆ ಎಷ್ಟನೇ ಪ್ಲೇಸ್ ಇದೆ ಅಂದರೆ 7th ಪ್ಲೇಸ್ ಇದೆ. ಓಕೆ, ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಅಮೇರಿಕಾದಲ್ಲಿ $12 billion ಅಷ್ಟು ಇನ್ಕಮ್ ಅಂತ ಅಂದ್ಕೊಳ್ರಿ. ನೆಕ್ಸ್ಟು ರಷ್ಯಾ $8 billion, ನೆಕ್ಸ್ಟು ಜರ್ಮನಿ $6 billion, ಚೀನಾ ಅದು ಕೂಡ $5.5 billion. ಹಿಂಗೆ ಸುಮ್ಮನೆ ಅಂದಾಜು ಹೇಳ್ತಾಯಿದ್ದೀನಿ, ಓಕೆನಾ ಸರ್, ಲೆಕ್ಕ ಹಿಡ್ಕೊಂಬರ್ಬೇಡ್ರಿ ಸರ್, ಲೆಕ್ಕ ತಪ್ಪು ಹೇಳ್ತಾ ಇದ್ದೀರಿ ಅಂತ, ಅಂದಾಜು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ನೆಕ್ಸ್ಟು ಹಿಂಗೆ ಸ್ಥಾನಗಳು ಬಂದಾಗ ಇಂಡಿಯಾ $2 billion ಈ ರೀತಿ. ಸೊ 7th ರ್ಯಾಂಕಲ್ಲಿದೆ. ನೆಕ್ಸ್ಟು ಬಟ್ 143rd ಇನ್ ಟರ್ಮ್ಸ್ ಆಫ್ ಪರ್ ಕ್ಯಾಪಿಟ ಇನ್ಕಮ್. ಒಟ್ಟಾರೆಗೆ ತೊಗೊಂಡಾಗ 7th ರ್ಯಾಂಕ್. ಪರ್ ಕ್ಯಾಪಿಟ ಅಂತ ಡಿವೈಡ್ ಮಾಡಿ ಒಬ್ಬೊಬ್ಬರಿಗೂ ಹಂಚಿದಾಗ ಇಂಥ ಹಿಂದೂಸ್ತಾನಕ್ಕೆ ಹೊಂಟೋಗ್ಬಿಡ್ತೀವಿ ನೋಡಿ, ಇಂಥ ಲಾಸ್ಟ್ ಪ್ಲೇಸ್ಗಳು, ಲಾಸ್ಟ್ ಬೆಂಚ್ ಬಾಯ್ಸ್ ಆ ರೀತಿ ಆಗ್ಬಿಡ್ತಾ ಇದ್ದೀವಿ. ಸೊ 143rd ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಪರ್ ಕ್ಯಾಪಿಟ ಡಿವೈಡ್ ಮಾಡಿದಾಗ. ಅದಕ್ಕೋಸ್ಕರ ನಾನು ಹೇಳಿದೆ, ಪರ್ ಕ್ಯಾಪಿಟ ಡಿವೈಡ್ ಮಾಡಿದ್ರೆ ಶ್ರೀಲಂಕಾ ಇಂಡಿಯಾಗಿಂತ ಶ್ರೀಮಂತರಾಗ್ಬಿಡುತ್ತೆ. ಶ್ರೀಲಂಕಾದು ಒಬ್ಬೊಬ್ರದ್ದು ಪರ್ ಕ್ಯಾಪಿಟ ಇನ್ಕಮ್ ಎಷ್ಟು ಬರುತ್ತೆ ಅಂತಂದರೆ 1.5 ಲಕ್ಷ 2 ಲಕ್ಷ ಹಿಂಗೆ ಬರ್ತೈತೆ. ಸೊ ಈ ಸ್ಲೈಡಲ್ಲಿ ನಾವು ಪರ್ ಕ್ಯಾಪಿಟ ಇನ್ಕಮ್ ಬಗ್ಗೆ ನಾವು ನೋಡಿದ್ದೀವಿ. ಪರ್ ಕ್ಯಾಪಿಟ ಇನ್ಕಮ್ ಅಂದ್ರೇನು, ಇಂಡಿಯಾದು 2014 ಪರ್ ಕ್ಯಾಪಿಟ ಇನ್ಕಮ್ ಎಷ್ಟಿತ್ತು, ಒಟ್ಟಾರೆ ನ್ಯಾಷನಲ್ ಇನ್ಕಮ್ ನೋಡಿದಾಗ ಇಂಡಿಯಾ ಯಾವ ಪ್ಲೇಸಲ್ಲಿದೆ, ಪರ್ ಕ್ಯಾಪಿಟ ಇನ್ಕಮ್ ನೋಡಿದಾಗ ಯಾವ ಪ್ಲೇಸಲ್ಲಿದೆ, ಇಷ್ಟು. ಓಕೆ, ಮತ್ತು ಪರ್ ಕ್ಯಾಪಿಟ ಇನ್ಕಮ್ನ ಕಂಡುಹಿಡಿಯುವಂಥ ಫಾರ್ಮುಲಾ, ಟೋಟಲ್ ಇನ್ಕಮ್ ಆಫ್ ಕಂಟ್ರಿ ಟೋಟಲ್ ಪಾಪ್ಯುಲೇಷನ್, ಈ ರೀತಿ. ಮ್ಯಾಥ್ಸ್ ಗೊತ್ತಿಲ್ಲ ಸ್ವಲ್ಪ. ಸೊ ನೆಕ್ಸ್ಟ್ ನೋಡಿ, ಆಲ್ದೋ ದಿಸ್ ಇಸ್ ಅ ವೆರಿ ಪಾಪ್ಯುಲರ್ ಆ್ಯಂಡ್ ಸಿಂಪಲ್ ಇಂಡಿಕೇಟರ್, ಇಟ್ ಡಸ್ ನಾಟ್ ಕನ್ಸಿಡರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಮಾಂಗ್ ಪೀಪಲ್. ಸೊ ಇದರ ಅರ್ಥ ಏನಂದರೆ, ಸರ್ ನ್ಯಾಷನಲ್ ಇನ್ಕಮ್ ಏನೋ ಅಂತ ಏನು ಒಳ್ಳೆಯ ಪ್ಯಾರಾಮೀಟರ್ ಅಲ್ಲ ಅಂದ್ಬಿಟ್ಟು ಪರ್ ಕ್ಯಾಪಿಟ ಇನ್ಕಮ್ ತಂದೆ, ಸರ್ ಹಂಗಾರೆ ಅದು 100% ಪರ್ಫೆಕ್ಟಾ? ಇಲ್ಲ, ಅದರಲ್ಲೂ ಕೂಡ ಕೆಲವೊಂದು ವೀಕ್ನೆಸ್ ಇದೆ. ಏನು ವೀಕ್ನೆಸ್ ಇಲ್ಲಿ ಹೇಳ್ತಾ ಇದೆ ನೋಡಿ, ಇಟ್ ಡಸ್ ನಾಟ್ ಕನ್ಸಿಡರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಮಾಂಗ್ ಪೀಪಲ್. ಒಂದು ಎಕ್ಸಾಂಪಲ್ ಜೊತೆಲಿ ಹೇಳ್ಬೇಕಂತಂದರೆ, ಈಗ ಅಂಬಾನಿ ಅದಾನಿ ದೊಡ್ಡ ರಿಚ್ ಪೀಪಲ್ ಇರ್ತಾರಲ್ಲ, ಅವರೆಲ್ಲರ ಇನ್ಕಮ್ನ ಒಟ್ಟಾರೆಗೆ ಮಾಡಿ ಅದನ್ನು ನಮ್ಮ ಜೊತೆನೂ ಕೂಡ ಡಿವೈಡ್ ಮಾಡ್ದಂಗೆ ಮಾಡಿರ್ತಾರೆ. ನಾವೇನು ಒಟ್ಟಾರೆ ಅಷ್ಟು ಆದಾಯ ತೊಗೊತಾ ಇರೋದಿಲ್ಲ ಅಂತಂದ್ರು, ಅವ್ರ ಇನ್ಕಮ್ನೆಲ್ಲ ನಮ್ಮ ಜೊತೆ ಸೇರಿ ಡಿವೈಡ್ ಮಾಡಿರ್ತಾರೆ. ಹಿಂಗಾಗಿ ಅವ್ರ ಇನ್ಕಮ್ ಏನು ನಮ್ಮ ಇನ್ಕಮ್ ಆಗುತ್ತಾ? ಹಾಗಾದರೆ ಪರ್ ಕ್ಯಾಪಿಟ ಮೆಥಡ್ ಐತಲ್ಲ, ಅದು ಕೂಡ ಫೇಲ್ಯೂರೇ ತಾನೆ. ಯಸ್, ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ದ ವೀಕ್ನೆಸ್ ಆಫ್ ಪರ್ ಕ್ಯಾಪಿಟ ಮೆಥಡ್. ಏನು ವೀಕ್ನೆಸ್ ಅಂದರೆ, ಇಟ್ ಡಸ್ ನಾಟ್ ಕನ್ಸಿಡರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಮಾಂಗ್ ದ ಪೀಪಲ್. ಜನರಲ್ ಇರುವಂಥ ಇನ್ಕಮ್ನೇ ನೋಡೋದಿಲ್ಲ, ಯಾರು ರಿಚ್ ಪೀಪಲ್ದೆಲ್ಲ ಸ್ವಲ್ಪ ದುಡ್ಡು ಬಂದಿರ್ತದೆ ಅದನ್ನೇ ಮೇಜರಾಗಿ ಡಿವೈಡ್ ಮಾಡಿಬಿಡ್ತಾರೆ. ಆ್ಯಸ್ ವೆಲ್ ಆ್ಯಸ್ ದ ಅವೈಲಬಿಲಿಟಿ ಆಫ್ ಬೇಸಿಕ್ ಕಮ್ಯುನಿಟೀಸ್ ಲೈಕ್ ಫುಡ್, ಶೆಲ್ಟರ್, ಎಜುಕೇಷನ್, ಹೆಲ್ತ್ ಆರ್ ಅದರ್ ಸಿಮಿಲರ್ ಸೋಷಿಯಲ್ ಫ್ಯಾಕ್ಟರ್ಸ್. ಅದ್ರ ಜೊತೆಯಲ್ಲಿ ಈ ಪರ್ ಕ್ಯಾಪಿಟ ಇನ್ಕಮ್ ಅನ್ನೋದು ಇದು, ಎಷ್ಟು ಜನಕ್ಕೆ ಒಳ್ಳೆ ಊಟ ಸಿಗ್ತೈತೆ, ಎಷ್ಟು ಜನಕ್ಕೆ ಒಳ್ಳೆ ಮನೆ ಇದೆ, ಶೆಲ್ಟರ್ ಅಂದರೆ ರಕ್ಷಣೆ, ಎಜುಕೇಷನ್ ಸಿಗ್ತೈತೆ, ಹೆಲ್ತ್ ಫೆಸಿಲಿಟಿ ಚೆನ್ನಾಗಿದೆ, ಇದನ್ನೇನು ನೋಡೋದಿಲ್ಲ. ದುಡ್ಡು ದುಡ್ಡು ದುಡ್ಡು, ಏನರಪ್ಪ ಯಾವಾಗಲೂ ಬರೀ ದುಡ್ಡು ಹಿಡ್ಕೊಂಡು ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟ ಇನ್ಕಮ್, ಆ ಇನ್ಕಮ್ ಈ ಇನ್ಕಮ್ ಬರೀ ಇದೇ ಆಗೋಯ್ತಲ್ಲ ನಿಮ್ಮ ಗೋಲ್ ಅಂತೇಳಿ ಒಂದು ಹೊಸ ಕಾನ್ಸೆಪ್ಟ್ ಬರ್ತದೆ. ಅದನ್ನೇ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೇಳಿ ಕರಿತೀವಿ. ನೋಡಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮನುಷ್ಯ ಅವನ ಡೆವಲಪ್ಮೆಂಟ್ ಯಾವ ರೀತಿ ಇದೆ ಅದನ್ನು ನೋಡಿರಿ, ಹೆಲ್ತ್ ನೋಡಿ, ಎಜುಕೇಷನ್ ನೋಡಿ, ಎಷ್ಟು ವರ್ಷ ಬದುಕ್ತಾನೆ ಅಂತ ನೋಡಿರಿ. ಈ ಎಲ್ಲ ಆಸ್ಪೆಕ್ಟ್ನ ಕವರ್ ಮಾಡಿ ಈ ಮೆಥಡ್ನ ಕೊಡ್ತಾರೆ. ಇನ್ಕಮ್, ಹೆಲ್ತ್, ಆಮೇಲೆ ಲಿಟ್ರಸಿ, ಎಷ್ಟು ಓದಿದ್ದಾರೆ ಇಂಥವನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ ಇಲ್ಲಿ. ಇದು ಪರವಾಗಿಲ್ಲ ಅನಿಸುತ್ತೆ. ಈ ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟ ಇನ್ಕಮ್ ಇವೆಲ್ಲ ನೋಡೋದಕ್ಕಿಂತ ಇದು ಸ್ವಲ್ಪ ಬೆಟರ್ ಅನಿಸುತ್ತೆ. ನೋಡಿ ಏನೇನಿದೆ ಇದರಲ್ಲಿ ಅಂತೇಳಿ. ಹೆನ್ಸ್ ಅಟೆಂಪ್ಟ್ಸ್ ಆರ್ ಮೇಡ್ ಟು ಎಕ್ಸ್ಪ್ಯಾಂಡ್ ದ ಇನ್ಕಮ್ ಮೆಷರ್ ಬೈ ಇನ್ಕ್ಲೂಡಿಂಗ್ ಅದರ್ ಪ್ಯಾರಾಮೀಟರ್ಸ್ ಆಫ್ ಡೆವಲಪ್ಮೆಂಟ್. ಬೇರೆ ಬೇರೆ ಮೆಥಡ್ಗಳನ್ನ ಹುಡುಕ್ತಾರೆ, ಬೇರೆ ಬೇರೆ ಪ್ಯಾರಾಮೀಟರ್ಸ್ನ ಹುಡುಕ್ತಾರೆ. ದೀಸ್ ಆರ್ ಕಾಲ್ಡ್ ಆ್ಯಸ್ ಅಲ್ಟರ್ನೇಟಿವ್ ಇಂಡಿಕೇಟರ್ಸ್. ಈ ಮೆಥಡ್ಗಳನ್ನಿದೆಯೋ ಇದನ್ನು ಅಲ್ಟರ್ನೇಟಿವ್ ಅಂತೇಳಿ ಕರಿತೀವಿ. ಅದರೊಳಗಡೆ ಇರುವಂಥ ಪ್ರಾಮಿನೆಂಟ್ ತುಂಬ ಇಂಪಾರ್ಟೆಂಟ್ ಒನ್ ಯಾವುದು ಅಂತಂದರೆ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇದು ಒಳ್ಳೆ ಹಣ್ಣು ತಿನ್ನಬೇಕು, ಮನೆ ಇದೆಯಾ, ಶೆಲ್ಟರ್, ಒಳ್ಳೆ ಬಟ್ಟೆ ಹಾಕ್ತಾರಾ ಇಲ್ವಾ, ನೀರು ಚೆನ್ನಾಗಿದೆಯಾ ಇಲ್ವಾ, ಹೆಲ್ತ್ ಚೆನ್ನಾಗಿದೆಯಾ ಇಲ್ಲ, ಎಜುಕೇಷನ್ ಇದೆಯಾ ಇಲ್ಲ, ಇವು ಈ ಮ್ಯಾಟ್ರ್ಗಳ ಬಗ್ಗೆ ಕತ್ಲೆ ಆಗಿಬಿಡ್ತಾಯಿದೆ. ನಾನು ಆಲ್ರೆಡಿ ಸ್ವಲ್ಪ ಬೆಳ್ಳಗಿದ್ದೆ, ಈಗಾಗಲೇ ಮತ್ತೆ ಕರಿ ಆಗಿಬಿಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬೆಳ್ಕೊಂಡ್ರೆ ಓಕೆ, ಸ್ವಲ್ಪ ಬೆಳ್ಕೊಂಡ್ರೆ ಓಕೆ. मिला तुमको बड़ी हंसी हंसी चुरा लिया मैंने
ಓಕೆ, ಹಂಗೆ ಹೊಡಿತಾ ಇದ್ದು ಅದ್ರ ಬಗ್ಗೆ ನಾವು ಸೊ ಆಲ್ಟರ್ನೇಟಿವ್ಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಒನ್ ಯಾವುದಂದರೆ HDI ಅಂತೇಳಿ ಕರಿತೀವಿ. ಅದರ ಅರ್ಥ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ನೋಡೋಣಪ್ಪ, ಇದರಲ್ಲಿ ಏನು ಭಯಂಕರ ಕೊಟ್ಬಿಟ್ಟಿದ್ದಾರೆ. ಅರೆ ಕಣ್ಣೇ ಕಾಣ್ತಾ ಇಲ್ಲ. ನೆಕ್ಸ್ಟ್ ನೋಡಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್. ಇದರಲ್ಲಿರುವಂಥ ಇಂಡಿಕೇಟರ್ಸ್ ಯಾವುದು? ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಷ್ಟು ವರ್ಷ ಬದುಕುತ್ತೆ, ಆ್ಯಾವ್ರೇಜ್ ಎಜುಕೇಷನ್, ಎಷ್ಟು ವರ್ಷ ಶಾಲೆಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಎಷ್ಟು ಸ್ವಲ್ಪ ಅರ್ನಿಂಗ್ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ. ಬರೀ ದುಡ್ಡು ನೋಡೋದಕ್ಕಿಂತ ಇವನ್ನೆಲ್ಲ ನೋಡೋದು ಬೆಟರ್ ಅನ್ಸುತ್ತೆ ತಾನೆ? ಎಸ್, ಹಾಗೆ ಇಟ್ ಈಸ್ ಇನ್ಕ್ರೀಸಿಂಗ್ಲಿ ಫೆಲ್ಟ್ ದ್ಯಾಟ್ ದ ಪ್ರೈಮರಿ ಪರ್ಪಸ್ ಆಫ್ ಆಲ್ ಎಕನಾಮಿಕ್ ಪ್ರೋಗ್ರೆಸ್ ಈಸ್ ಎನ್ಹಾನ್ಸ್ಮೆಂಟ್ ಆಫ್ ಹ್ಯೂಮನ್ ವೆಲ್ಫೇರ್. ಸೊ ನಮ್ಮ ಎಕನಾಮಿಕ್ ಪ್ರೋಗ್ರೆಸ್ಗೆ ಯಾಕೆ ಎಲ್ಲ ಪ್ರಯತ್ನ ಪಡ್ತೀವಿ ಅಂದರೆ ಮನುಷ್ಯನಿಗೆ ಬೇಕಾಗಿರೋಂಥ ಒಳಿತಾಗಲಿ, ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ನಾವೆಲ್ಲ ಈ ರೀತಿ ಎಕಾನಮಿ, ದುಡ್ಡು, ಫೈನಾನ್ಸು, ಬಿಸ್ನೆಸ್ ಎಲ್ಲ ಮಾಡ್ತೀವಿ. ಮನುಷ್ಯನಿಗೆ ಒಳ್ಳೆಯದೇ ಆಗ್ತಾಯಿಲ್ಲ, ಒಳಿತಾಗ್ತಾಯಿಲ್ಲ ಅಂತಂದರೆ ಇದನ್ನೆಲ್ಲ ಮಾಡೇನಪ್ಪ ಪ್ರಯೋಜನ? ಹಾಗೆ ಇಟ್ ಶುಡ್ ಹೆಲ್ಪ್ ಪೀಪಲ್ ಟು ಎಂಜಾಯ್ ಎ ಡೀಸೆಂಟ್ ಕ್ವಾಲಿಟಿ ಆಫ್ ಲೈಫ್. ಎನಿವೆ, ನಾವೇನು ಎಕನಾಮಿಕ್ ಪ್ರೋಗ್ರೆಸ್ ಮಾಡ್ತೀವೋ, ಫೈನಾನ್ಸ್ ಅರ್ನಿಂಗ್ ಮಾಡ್ತೀವೋ, ಒಂದು ಡೀಸೆಂಟ್ ಆಗಿರೋಂಥ ಕ್ವಾಲಿಟಿ ಲೈಫ್ಗೆ ಹೆಲ್ಪ್ ಮಾಡಬೇಕದು. ಎನ್ಶೂರ್ ಅಡಿಕ್ವೇಟ್ ಬೇಸಿಕ್ ಮಿನಿಮಮ್ ಅಮ್ಯುನಿಟೀಸ್. ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ ಅಂತ ಅರ್ಥ. ಅಮ್ಯುನಿಟೀಸ್ ಅಂದರೆ ಫೆಸಿಲಿಟೀಸ್ ಅಂತ ಅರ್ಥ. ಲೈಕ್ ಏನೇನು? ಫುಡ್, ಶೆಲ್ಟರ್, ಕ್ಲೋದಿಂಗ್, ಎಜುಕೇಷನ್, ಹೆಲ್ತ್, ಸೋಷಿಯಲ್ ಸೆಕ್ಯೂರಿಟಿ. ಸೋಷಿಯಲ್ ಸೆಕ್ಯೂರಿಟಿ ಅಂದರೆ ಒಂದು ಭದ್ರತೆ ಇರಬೇಕು ನಮಗೆ. ನಾವು ಮನೇಲಿದ್ದೀವಿ, ಇವತ್ತು ನೆಮ್ಮದಿಯಾಗಿ ನಿದ್ರೆ ಮಾಡ್ತೀವಿ ಅಂತಂದರೆ ನಮಗೊಂದು ಸೆಕ್ಯೂರಿಟಿ ಇದೆ ಅಂತ. ಅಯ್ಯೋ, ಯಾವ ಕಳ್ಳರು ಬರ್ತಾರಪ್ಪ, ಯಾರು ಬರ್ತಾರಪ್ಪ, ದರೋಡೆಕೋರರು, ಈ ರೀತಿ ಯೋಚನೆ ಮಾಡ್ಕೊಂಡು ಮಲಗ್ತಾಯಿದ್ರೆ ನಾವು, ಅಕ್ಕಪಕ್ಕ ಯಾವಾಗಲೂ ಗಲಾಟೆ ನಡೀತಾ ಇದ್ದರೆ, ವಯಲೆನ್ಸ್ ನಡೀತಾ ಇದ್ದರೆ ಅಲ್ಲಿ ಸೆಕ್ಯೂರಿಟಿ ಇದೆಯಾ? ಇಲ್ಲ. ಸೊ ಇದನ್ನೆಲ್ಲ ಗಮನಿಸಬೇಕಾಗುತ್ತೆ. ಕೋಟಿ ಕೋಟಿ ದುಡ್ಡಿದೆ ಎಲ್ಲರ ಹತ್ರ, ಬಟ್ ಯಾರಲ್ಲೂ ಕೂಡ ಸೆಕ್ಯೂರಿಟಿ ಇಲ್ಲ ಅಂದರೆ ಅದು ವೇಸ್ಟ್ ತಾನೆ. ಹಾಗೆ ಸೊ ಕ್ಲೀನ್ ವಾಟರ್, ಪ್ಯೂರ್ ಏರ್ ಆ್ಯಂಡ್ ಅನ್ಪೊಲ್ಯೂಟೆಡ್ ಎನ್ವಿರಾನ್ಮೆಂಟ್. ಸೊ ಎಸ್, ಈ ರೀತಿಯಾಗಿ ಈ ಎಲ್ಲ ಫೆಸಿಲಿಟೀಸ್ಗಳು ಇರಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಮಿಯರ್ ಇನ್ಕ್ರೀಸ್ ಇನ್ ಇನ್ಕಮ್ಸ್ ಮೇ ನಾಟ್ ಗ್ಯಾರಂಟಿ ಆಲ್ ದ ಅಬೌವ್ ಟು ಆಲ್ ಪೀಪಲ್. ಜಸ್ಟ್ ಮಿಯರ್ ಅಂದರೆ ಕೇವಲ ಇನ್ಕಮ್ ಜಾಸ್ತಿ ಆಗಿಬಿಟ್ರೆ ಸಾಕಾಗೋದಿಲ್ಲ, ಈ ಎಲ್ಲ ಫೆಸಿಲಿಟೀಸ್ಗಳು ಕೂಡ ಜನರಿಗೆ ಸಿಗಬೇಕಾಗುತ್ತೆ. ಸೊ ಆವಾಗ ನಾವು ಅದನ್ನು ಡೆವಲಪ್ಮೆಂಟ್ ಅಂತ ಅನ್ಬೋದು, ಆ ರೀತಿ ಹೇಳ್ತಾರೆ. ಈಗ ನಿಮ್ಗೊಂದು ಡೌಟ್, ಸರ್ ಈ ರೀತಿಯ ಕಾನ್ಸೆಪ್ಟ್ಗಳನ್ನ ಕ್ರಿಯೇಟ್ ಮಾಡಿ ಕೊಟ್ಟಂತಹ ಬುದ್ಧಿವಂತರು ಯಾರು ಸರ್? ಎಸ್, ಅವ್ರು ಯಾರಂತಂದರೆ ಮೇನ್ಲಿ 2 ಪೀಪಲ್, ಇಂಡಿಯಾ ಮತ್ತು ಪಾಕಿಸ್ತಾನ್ ಇಬ್ಬರು ಕೂಡ ಸೇರಿದಂಗೆ. ಯಾಕೆ ಸರ್ ಹಿಂಗೆ ಹೇಳ್ತೀರಿ? ಇಂಡಿಯಾದ ಕಡೆಯಿಂದ ಅಮರ್ತ್ಯ ಸೇನ್ ಅಂತೇಳಿ ಇರ್ತಾರೆ, ಅ ಗ್ರೇಟ್ ಎಕಾನಮಿಸ್ಟ್. ಇಂಡಿಯಾದಲ್ಲಿದ್ದು ನೊಬೆಲ್ ಪ್ರೈಸ್ ಪಡೆದಂಥ ಮೊದಲ ಎಕಾನಮಿಸ್ಟ್ ಮತ್ತು ಓನ್ಲಿ ಒನ್ ಎಕಾನಮಿಸ್ಟ್. ಲಿಟ್ರೇಚರ್ಗೆ, ಮೆಡಿಸನ್ಗೆ ಇದರಲ್ಲೆಲ್ಲ ತುಂಬ ನೊಬೆಲ್ ಪ್ರೈಸ್ ಬಂದೈತೆ, ಸೈನ್ಸಲ್ಲೆಲ್ಲ ತುಂಬ ನೊಬೆಲ್ ಪ್ರೈಸ್ ಬಂದೈತೆ. ಬಟ್ ಎಕನಾಮಿಕ್ಸ್ನಲ್ಲಿ ನೊಬೆಲ್ ಪ್ರೈಸ್ ಪಡೆದಂಥ ವ್ಯಕ್ತಿ ಅಮರ್ತ್ಯ ಸೇನ್, ನಮ್ಮ ಇಂಡಿಯಾದ ಏಕೈಕ ವ್ಯಕ್ತಿ. ಓಕೆ, ಸೊ ಈ ಅಮರ್ತ್ಯ ಸೇನ್ ಇವರು ಈ ರೀತಿಯ ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡಿರ್ತಾರೆ, ಅದ್ರ ಬಗ್ಗೆ ಯೋಚನೆ ಎಲ್ಲ ಮಾಡಿ ಬರೆದಿರ್ತಾರೆ. ಆ ಐಡಿಯಾನ ತಗೊಂಡು ಇನ್ನೂ ಸ್ವಲ್ಪ ಡೆವಲಪ್ ಮಾಡಿ ಕೊಟ್ಟಿದ್ದು ಮೆಹಬೂಬ್ ಉಲ್ ಹಕ್, ಪಾಕಿಸ್ತಾನದವರು. ಸೊ ಇವರಿಬ್ಬರ ಕಾಂಬಿನೇಷನ್ ನೋಡಿ ಅಂತ ವರ್ಕ್ ಆಗಿಬಿಟ್ಟಿದೆ. ಓಕೆ, ಮೆಹಬೂಬ್ ಉಲ್ ಹಕ್, a Pakistani economist inspired by the writings of Nobel laureate Amartya Sen, argued that the most important requirements to enjoy a decent standard of living are. ಸೊ ಒಂದು ಡೀಸೆಂಟಾಗಿರುವಂಥ ಸ್ಟ್ಯಾಂಡರ್ಡ್ ಲೈಫ್ನ ಇರಬೇಕು ಅಂತಂದರೆ ಎಬಿಲಿಟಿ ಟು ಲೀಡ್ ಎ ಹೆಲ್ದಿ ಲೈಫ್ ಆ್ಯಂಡ್ ಲಾಂಗ್ ಲೈಫ್ ಇರಬೇಕಾಗುತ್ತೆ. ಆಮೇಲೆ ಹೆಲ್ದಿ ಲೈಫ್ ಇರಬೇಕಾಗುತ್ತೆ, ಲಿಟ್ರೇಟ್ ಎಜುಕೇಷನ್ ಇರಬೇಕಾಗುತ್ತೆ, ಹ್ಯಾವಿಂಗ್ ಇನ್ಕಮ್, ಒಂದು ಒಳ್ಳೆ ಇನ್ಕಮ್ ಇರಬೇಕಾಗುತ್ತೆ. ಸೊ ಈ ಎಲ್ಲ ಕಾನ್ಸೆಪ್ಟನ್ನ ಕಂಬೈನ್ ಮಾಡಿ ಇವರು ಕೊಡ್ತಾರೆ HDI ಅನ್ನೋದು. ಓಕೆ, ಎಸ್. ಸೊ ನೋಡಿ, ಈ ಕಾರ್ಡ್ ದಿಸ್ ಆ್ಯಸ್ ಹ್ಯೂಮನ್ ಡೆವಲಪ್ಮೆಂಟ್. ಅವರು ಈ ರೀತಿ ಒಟ್ಟಾರೆ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನು ಅವರು ಹ್ಯೂಮನ್ ಡೆವಲಪ್ಮೆಂಟ್ ಅಂತೇಳಿ ಹೇಳ್ತಾರೆ. ಸೊ ಹಿಂಗಾದರೆ ನೀವು ಅರ್ಥ ಮಾಡ್ಕೋ, ಈಗ ಹ್ಯೂಮನ್ ಡೆವಲಪ್ಮೆಂಟ್ ಅನ್ನೋ ಕಾನ್ಸೆಪ್ಟನ್ನ ಕೊಟ್ಟಿದ್ದು ಇವರಿಬ್ಬರು. ಲೆಟ್ಸ್ ಸಿ. ಸೊ ಅದನ್ನು, ಆ ಐಡಿಯಾಸ್ಗಳನ್ನ ತಗೊಂಡು UNDP, ಯುನೈಟೆಡ್ ನೇಷನ್ಸ್ ಇದೆಯಲ್ಲ, ಸೊ ಅವರು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತೇಳಿ ರಚನೆ ಮಾಡ್ತಾರೆ. ಅದರಲ್ಲಿ ಈ ಕಾನ್ಸೆಪ್ಟ್ಗಳನ್ನ ಹೇಳಿದ್ದಾರೆ ನೋಡಿ, ಹೆಲ್ತ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಲಿವಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ, ಇವನ್ನೆಲ್ಲ ಒಟ್ಟಾರೆಯಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಆ ರೀತಿ ಹೇಳಿದ್ದಾರೆ. ದ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹ್ಯಾಸ್ ಯೂಸ್ಡ್ ದೀಸ್ ಐಡಿಯಾಸ್ ಟು ಕನ್ಸ್ಟ್ರಕ್ಟ್ ಆ್ಯನ್ ಇಂಡೆಕ್ಸ್ ನೋನ್ ಆ್ಯಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಸೊ ಅವರ ಐಡಿಯಾಸ್ನೆಲ್ಲ ತಗೊಂಡು UN ಆದವರು ನಂಬರ್ಸ್ಗಳನ್ನ ಅರೇಂಜ್ ಮಾಡಿದ್ದಾರೆ. ಇಷ್ಟು ನಂಬರ್ಗಳನ್ನ ತೊಗೊಂಡ್ರೆ, ಇಷ್ಟು ಗ್ರೇಡ್ಗಳನ್ನ ತೊಗೊಂಡ್ರೆ ಇವ್ರು ಇಂಥ ರ್ಯಾಂಕ್ ಅಂತೇಳಿ ಡಿವೈಡ್ ಮಾಡಿದ್ದಾರೆ. ಅದು UNDP ಅವ್ರು ಮಾಡಿರುವಂಥದ್ದು.
ಓಕೆ ನೋಡೋಣ. ವೈಲ್ ಹೆಲ್ತ್ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಸರ್ ಹೆಲ್ತ್ ಅನ್ನೋದು ಹೆಂಗೆ ನಾವು ಅಳೆಯೋಕ್ಕಾಗುತ್ತೆ? ಸರ್ ಅವ್ನಿಗೆ 1 kg ಹೆಲ್ತಿದೆ ಸರ್, 2 kg ಹೆಲ್ತಿದೆ ಸರ್, ಹೇಳೋಕ್ಕಾಗತ್ತಾ? ಇಲ್ಲ. ಸೊ ಅದ್ರ ಬದಲಿಗೆ ನಾವೇನು ಹೇಳ್ಬೋದು ಅಂದರೆ ಎಷ್ಟು ವರ್ಷ ಬದುಕ್ತಾ ಇದ್ದಾರೆ ನಾವು ನೋಡಿಕೊಂಡು ಅಳತೆ ಮಾಡ್ಬೋದು. ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು, ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು, ಅದನ್ನು ಕನ್ಸಿಡರ್ ಮಾಡಲ್ಲ. ಬಟ್ ಆ್ಯಾವ್ರೇಜಾಗಿ ಎಷ್ಟು ವರ್ಷ ಬದುಕ್ತಾರೆ ಅದನ್ನು ನೋಡಿಕೊಂಡು ಹೆಲ್ತ್ನ ಮೆಷರ್ ಮಾಡ್ತಾರೆ. ನೆಕ್ಸ್ಟು ಎಷ್ಟು ವರ್ಷ ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಅದನ್ನು ನೋಡಿಕೊಂಡು ಎಜುಕೇಷನ್ ಮಟ್ಟ ಅಳತೆ ಮಾಡ್ತಾರೆ. ಪರ್ ಕ್ಯಾಪಿಟಾ ಇನ್ಕಮ್. ಸೊ ಹಾಗೆಯೇ ಅವ್ರಿಗೆ ಬರೋಂಥ ಇನ್ಕಮ್ನ ನಾವು ನೋಡಿಕೊಂಡು ಅವ್ರಿಗೆ ಎಷ್ಟು ಪರ್ಚೇಸ್ ಮಾಡ್ಬೋದು ಆ ಶಕ್ತಿನ ಅಳತೆ ಮಾಡ್ತಾರೆ. ಇವು ದ ಇಂಡಿಕೇಟರ್ಸ್ ಯೂಸ್ಡ್ ಆರ್ ಶೋನ್ ಇನ್ ದ ಫಿಗರ್ ಬಿಲೋ. ಇಲ್ಲಿ ಇಷ್ಟದಲ್ಲಿ ತೋರಿಸಿದ್ದಾರೆ. ಸೊ ಹಿಂಗಾಗಿ HDIನ ಇಂಡಿಕೇಟರ್ಸ್ ಯಾವುದ್ಯಾವುದು ಅಂದರೆ ನೋಡಿ, ಹೆಲ್ತ್, ಎಜುಕೇಷನ್, ಲಿವಿಂಗ್ ಸ್ಟ್ಯಾಂಡರ್ಡ್, ಇವು ಇಂಡಿಕೇಟರ್ಸ್ಗಳು. ಇಲ್ಲ ಇದನ್ನು ಕೂಡ ಅನ್ಬೋದು ನಾವು, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಲಿಟ್ರಸಿ ಅಟೈನ್ಮೆಂಟ್ಸ್, ಪರ್ ಕ್ಯಾಪಿಟಾ ಇನ್ಕಮ್, ಇವನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಎಸ್, ದ ಆ್ಯಾವ್ರೇಜ್ ಆಫ್ ದೀಸ್ 3 ಇಂಡಿಕೇಟರ್ಸ್ ಇಸ್ HDI. ಈ ಮೂರನ್ನು ಕೂಡ ಒಟ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಆ್ಯಾವ್ರೇಜ್ ತೆಗೆದುಬಿಟ್ರೆ ಅದನ್ನೇ HDI ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಎಸ್, ಸೊ ಇದರಲ್ಲೆಲ್ಲ ನಾವು HDI ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನೋಡಿ ಇಲ್ಲಿ ರ್ಯಾಂಕನ್ನು. ಸೊ ಇಂಡಿಯಾ ನೋಡಿ 130ನೇ ರ್ಯಾಂಕು 2017ರಲ್ಲಿ. 2018ಗೆ ಬಂದಾಗ 129. ಸೊ ಇದನ್ನು ನೋಡಿದಾಗ 2017ಕ್ಕಿಂತ 18ರಲ್ಲಿ ಪರವಾಗಿಲ್ಲ, ಬೆಟರ್ ಇದ್ವಿ ಅಂತ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ಶ್ರೀಲಂಕಾ ಎಂಥ ರ್ಯಾಂಕಲ್ಲಿದೆ, ನಮಗಿಂತ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ನಲ್ಲ, 76ನೇ ರ್ಯಾಂಕಲ್ಲಿದೆ, ನಮಗಿಂತ ಎಷ್ಟೊಂದು ಮುಂದೆ ಇದ್ದಾರಪ್ಪ. ಓಕೆ, ಸೊ ದಿಸ್ ಇಸ್ ಆರ್. ಈ ರೀತಿ ರ್ಯಾಂಕನ್ನು ಅವ್ರು ಡಿವೈಡ್ ಮಾಡ್ತಾರೆ. ಇಲ್ಲಿ ನೋಡಿ ಪಾಯಿಂಟ್ಸ್. ಈಗ ಯು ಕ್ಯಾನ್ ಆಲ್ಸೋ ಟ್ರೇಸ್ ದ ಗ್ರೋತ್ ಇನ್ ದೆಮ್ ಆ್ಯಂಡ್ ಕಂಪೇರ್ ಅ ಕಂಟ್ರಿ ವಿತ್ ಅದರ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ಒಂದು ದೇಶನ ಇನ್ನೊಂದು ದೇಶ ಜೊತೆ ಕಂಪೇರ್ ಮಾಡ್ಬೋದು. ದ HDI ಆಫ್ ಇಂಡಿಯಾ ಹ್ಯಾಸ್ ಬೀನ್ ರೈಸಿಂಗ್ ಸ್ಟಡಿಲಿ. ನೋಡಿ ರೈಸಿಂಗ್ ಆಗ್ತೈತೆ ನಮ್ಮ ರ್ಯಾಂಕು. ಓಕೆ, ರ್ಯಾಂಕ್ ರೈಸ್ ಆಗ್ತೈತೆ. ಸರ್ ನಂಬರ್ ಕಡಿಮೆ ಇದೆಲ್ಲ, ನಂಬರ್ ಕಡಿಮೆ ಆದಷ್ಟು ನಮ್ಗೆ ರ್ಯಾಂಕ್ ಜಾಸ್ತಿ ಅಂತೇಳಿ. ಓಕೆ, 100 ನಂಬರ್ 100 ಜಾಸ್ತಿ ಇದೆ, ಬಟ್ ರ್ಯಾಂಕ್ ನಂಬರ್ 1 ಇದೆ ತಾನೆ, ಹಂಗೆ. ನೆಕ್ಸ್ಟು ದ HDI ಆಫ್ ಇಂಡಿಯಾ ಹ್ಯಾಸ್ ಬಿನ್ ರೈಸಿಂಗ್ ಸ್ಟಡಿಲಿ. ರ್ಯಾಂಕ್ ಚೆನ್ನಾಗಿ ಹೋಗ್ತಾಯಿದೆ. ಇನ್ 2014 ಇಟ್ ವಾಸ್ ಕ್ಯಾಲ್ಕುಲೇಟೆಡ್ 0.586. 0 ಆದಮೇಲೆ ಈ ರೀತಿ ಓದ್ತೀವಿ ತಾನೆ, 586 ಅಂತ ಹಾಗೆ. ಆ್ಯಂಡ್ ರ್ಯಾಂಕ್ಡ್ ಅಟ್ 135 ಔಟ್ ಆಫ್ 187 ಕಂಟ್ರೀಸ್. ಒಟ್ಟು 187 ಕಂಟ್ರೀಸ್ನ ಲಿಸ್ಟ್ ಮಾಡ್ತಾರೆ. ಅದರಲ್ಲಿ ಇಂಡಿಯಾಗೆ ಸಿಕ್ಕಿದ ರ್ಯಾಂಕು 135ನೇ ಸ್ಥಾನ. ಟಾಪ್ 100 ಒಳಗಡೆ ಬಂದಿಲ್ಲ. ದ UNDP ಕ್ಲಾಸಿಫೈಸ್ ದ ಕಂಟ್ರೀಸ್ ಇಂಟು 3 ಕ್ಯಾಟಗರೀಸ್. ಸಿ ಈ UNDPದವರು ಕೂಡ 3 ಕ್ಯಾಟಗರಿ ಮಾಡಿದ್ದಾರೆ. ಹೈ, ಮೀಡಿಯಮ್, ಲೋ. ನಾವು ಆಲ್ರೆಡಿ ಯಾವಾಗ ನೋಡಿದ್ವಲ್ಲ, ಸೇಮ್ ಪಾಯಿಂಟ್. ಇಂಡಿಯಾ ಈಸ್ ಇನ್ ಮಿಡಲ್ ಗ್ರೂಪ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಇಂಡಿಯಾ ತುಂಬ ಲೋ ಲೆವೆಲ್ನಲ್ಲೂ ಇಲ್ಲ, ಹಾಗೆ ತುಂಬ ಒಳ್ಳೆ ರ್ಯಾಂಕಲ್ಲೂ ಕೂಡ ಏನಿಲ್ಲ. ಬೆಟರ್ ಪರ್ಫಾರ್ಮೆನ್ಸ್ ಅಂತೇಳಿ ಫಾರ್ ಎಕ್ಸಾಂಪಲ್ ನೋಡಿ, ಅಫ್ಘಾನಿಸ್ತಾನ್ 168ನೇ ರ್ಯಾಂಕ್, ಪಾಕಿಸ್ತಾನ್ 150ನೇ ರ್ಯಾಂಕ್. ಹೀಗೆ ಸೊ ಇಂಡಿಯಾ ಇಸ್ ಪರವಾಗಿಲ್ಲ, ಆ್ಯಾವ್ರೇಜ್. ಅದಕ್ಕೆ ಹೇಳೋದಲ್ಲ ಪಿಂಗ್ ಅಂತ, ಡೆವಲಪಿಂಗ್. ಓಕೆ, ಎಸ್, ನಾನೀಗ ಈ ಕಡೆ ಬಂದುಬಿಡ್ತೀನಿ. ಓಕೆ, as figure 2 shows, HDI of India in 2012 was calculated at 0.554 and placed at 136 ರ್ಯಾಂಕ್. ಈ ರ್ಯಾಂಕಲ್ಲಿ ಕೊಟ್ಟಿದ್ರು ಅಂತ ಹೇಳ್ತಾಯಿದ್ದೆ. ಅದಾದಮೇಲೆ ನಿಮ್ಗೆ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಪ್ಲೇಸ್ಡ್ ಅಟ್ 136th ರ್ಯಾಂಕ್ ಔಟ್ ಆಫ್ 186 ಅಂತ ರ್ಯಾಂಕಲ್ಲಿತ್ತು ಅಂತ ಕೊಟ್ಟಿದ್ದಾರೆ. ಓಕೆ ಬಿಡಿ. ನೆಕ್ಸ್ಟು ದಿಸ್ HDI ವ್ಯಾಲ್ಯೂ ಆಫ್ 0.554 ಈಸ್ ದ ರಿಸಲ್ಟ್ ಆಫ್ 65 years. ಸೊ ಇಷ್ಟು ನಮಗೆ ರ್ಯಾಂಕ್ ಸಿಕ್ಕಿತ್ತು ಆ ಟೈಮ್ನಲ್ಲಿ ಅಂತಂದರೆ ಯಾವ್ಯಾವ ಪ್ಯಾರಾಮೀಟರ್ಸ್ ಇಟ್ಕೊಂಡಿರೋ ನೋಡಿ. ಸೊ 65.8 years ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇತ್ತು, ಅಷ್ಟು ವರ್ಷ ನಾವು ಬದುಕ್ತಾ ಇದ್ವಿ. ಅದನ್ನು ಒಂದು ಮೆಥಡನ್ನು ತೊಗೊಂಡಿದ್ದಾರೆ. ನೆಕ್ಸ್ಟು ನಮ್ಗೆ ಇನ್ಕಮ್ ಎಷ್ಟು ಬರ್ತಿತ್ತು, $3,203 ಪರ್ ಕ್ಯಾಪಿಟಾ, ಅಷ್ಟು ಇನ್ಕಮ್ ಬರ್ತಾಯಿತ್ತು, ಅದನ್ನು ತೊಗೊಂಡಿದ್ದಾರೆ. ನೆಕ್ಸ್ಟ್ ಸ್ಕೂಲಿಂಗ್ ಆ್ಯಾವ್ರೇಜ್ ಸ್ಕೂಲ್ ಅಂತ ಹೇಳ್ತಿದ್ದ ಎಜುಕೇಷನ್ಗೆ 4.4 years ಆ್ಯಾವ್ರೇಜ್. ಒಟ್ಟಾರೆಗೆ ಆ್ಯಾವ್ರೇಜ್ ತೊಗೊಂಡಾಗ ಇಷ್ಟು ಬರ್ತಿತ್ತು. ಸೊ ಈ ಮೂರನ್ನು ಕನ್ಸಿಡರ್ ಮಾಡಿ ಇಷ್ಟು ರ್ಯಾಂಕನ್ನು ಕೊಟ್ಟಿದ್ರು ನಮಗೆ ಅಂತ. ಸೊ ಈ ಮೂರನ್ನು ಕನ್ಸಿಡರ್ ಮಾಡಿ ಇಷ್ಟು ವ್ಯಾಲ್ಯೂನ ನಮ್ಗೆ ಕೊಟ್ಟಿದ್ರು, 0.554 ಅಂತೇಳಿ. ಇದು ಕಾಮನ್ ಪಾಯಿಂಟ್ಸ್, ಅದೇ ಥರ ಡೇಟಾಸ್ ಇದೆ ಬಿಡಿ, ಏನಿಲ್ಲ. ನೆಕ್ಸ್ಟು ಈ ಕಡೆ ಬರಪ್ಪ, ಜೆಂಡರ್ ರಿಲೇಟೆಡ್ ಇಶ್ಯೂ. ಎಸ್, ಜೆಂಡರ್ನ ಮ್ಯಾಟ್ರ್ ತೊಗೊಂಡೀಗ ಹೆಣ್ಣು ಮತ್ತು ಗಂಡಿನ ನಡುವೆ ಸಮಾನತೆ, ಈಕ್ವಾಲಿಟಿ ಅನ್ನೋದು ಇದೆಯಾ ಇಲ್ವಾ, ಅದು. ದ ರೋಲ್ ಆಫ್ ವಿಮೆನ್ ಇನ್ ದ ಡೆವಲಪ್ಮೆಂಟ್ ಪ್ರೋಸೆಸ್ ಈಸ್ ವೆರಿ ಸಿಗ್ನಿಫಿಕೆಂಟ್. ವಿಮೆನ್ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ, ಬಟ್ ಆದರೂ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ. ವಿಮೆನ್ ಹೂ ಫಾರ್ಮ್ ಹಾಫ್ ಆಫ್ ದ ಪಾಪ್ಯುಲೇಷನ್
ಹ್ಯಾವ್ ದ ಕೇಪಬಿಲಿಟಿ ಟು ವರ್ಕ್ ಇನ್ ಆಲ್ ಫೀಲ್ಡ್ಸ್ ಆಫ್ ದ ಎಕಾನಮಿಕ್ ಸಿಸ್ಟಮ್. ಸೊ ನೋಡಿ, ವಿಮೆನ್ ಟೋಟಲ್ ಪಾಪ್ಯುಲೇಷನ್ ಆಲ್ಮೋಸ್ಟ್ ಅರ್ಧಕ್ಕರ್ಧ ವಿಮೆನ್ ಇದ್ದಾರೆ. ಅವರು ಆಲ್ಮೋಸ್ಟ್ ಎಲ್ಲ ಫೀಲ್ಡಲ್ಲೂ ಕೂಡ ವರ್ಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಇಟ್ ಈಸ್ ದ ಡ್ಯೂಟಿ ಆಫ್ ಸಿವಿಲೈಸ್ಡ್ ಸೊಸೈಟಿ ಟು ಪ್ರೊವೈಡ್ ಸೋಷಿಯಲ್, ಎಕನಾಮಿಕ್, ಎಜುಕೇಷನಲ್, ಪೊಲಿಟಿಕಲ್ ಈಕ್ವಾಲಿಟಿ ಟು ವುಮೆನ್. ಸೊ ಒಂದು ಸಿವಿಲೈಸ್ಡ್ ಸೊಸೈಟಿ, ನಾಗರಿಕ ಸಮಾಜ, ಒಂದು ಮ್ಯಾನರಿಸಮ್ ಇರುವಂತಹ ಒಂದು ಸೊಸೈಟಿ ಅಂತಂದರೆ ಅಲ್ಲಿ ಜನಗಳಿಗೆಲ್ಲ ಡ್ಯೂಟಿ ಇರಬೇಕು. ಎಲ್ಲ ವಿಮೆನ್ಗೂ ಕೂಡ ಒಂದು ಈಕ್ವಲ್ ರೈಟ್ಸ್ ಕೊಡೋದಾಗಿರಲಿ, ಎಜುಕೇಷನ್ಗೆ ಎಲ್ಲ ಈಕ್ವಲ್ ಕೊಡೋದಾಗಿರಲಿ, ಫೈನಾನ್ಷಿಯಲ್ ಮ್ಯಾಟ್ರಲ್ಲೂ ಕೂಡ ಅವ್ರಿಗೊಂದು ಈಕ್ವಲ್ ಆಪರ್ಚುನಿಟಿ ಕೊಡೋದಾಗಲಿ ಇರಬೇಕು. ಅದು ಅವರ ಡ್ಯೂಟಿ. ಸೊ ವಾಟ್ ಈಸ್ ದ ಡ್ಯೂಟಿ ಆಫ್ ಸಿವಿಲೈಸ್ಡ್ ಸೊಸೈಟಿ ಅಂದರೆ ಹೀಗೆ ಈ ಪಾಯಿಂಟ್ ಇದೆ. ಆಫ್ಟರ್ ಇಂಡಿಪೆಂಡೆನ್ಸ್ ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಅಶ್ಯೂರ್ಡ್ ಈಕ್ವಾಲಿಟಿ ಆಫ್ ಫ್ರೀಡಮ್ ಆ್ಯಂಡ್ ಅಪಾರ್ಚುನಿಟೀಸ್ ಟು ಬೋತ್ ಮೆನ್. ನಮ್ಗೆ ಇಂಡಿಪೆಂಡೆನ್ಸ್ ಬಂದಾದಮೇಲೆ ಕಾನ್ಸ್ಟಿಟ್ಯೂಷನಲ್ಲೇ ಅಪಾರ್ಚುನಿಟೀಸ್ ಕೊಟ್ಟಿದ್ದಾರೆ, ಈಕ್ವಾಲಿಟಿ ಅನ್ನೋದನ್ನ. ಹವೆವರ್, ಹೇಗಾದರೂ ಇಲ್ಲಿ ಸಿಗ್ನಿಫಿಕೆಂಟ್ ಟೈಪ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಕ್ಯಾನ್ ಸ್ಟಿಲ್ ಬಿ ಸೀನ್ ಆ್ಯಂಡ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್. ಸೊ ಈ ರೀತಿ ಕಾನ್ಸ್ಟಿಟ್ಯೂಷನಲ್ ಅವಕಾಶ ಕೊಟ್ಟಿದ್ದರೂ ಕೂಡ ನೀವು ಅಲ್ಲೆಲ್ಲ ನೋಡ್ತಾ ಇರ್ತಿಲ್ಲ, ಎಷ್ಟು ಕ್ರೈಮ್ ನಡೀತೆ ವಿಮೆನ್ ವಿರುದ್ಧ, ಎಷ್ಟು ಹೊಡಿತಾರೆ ಅವ್ರಿಗೆ, ಇಂದಿಂದ ಕೆಟ್ಟದಾಗಿ ನಡೆಸ್ಕೊತಾರೆ. ಸೊ ಆಲ್ ದೋಸ್ ಥಿಂಗ್ಸ್. ದಿಸ್ ಓನ್ಲಿ ಸಜೆಸ್ಟ್ ದ್ಯಾಟ್ ವಿಮೆನ್ ಆರ್ ನಾಟ್ ಎಟ್ ಗಿವನ್ ಈಕ್ವಾಲಿಟಿ ಇನ್ ಆಲ್ ಸ್ಪಿಯರ್ಸ್, ಮೇಕಿಂಗ್ ದೆಮ್ ಸೆಕೆಂಡರಿ ಪಾರ್ಟ್ನರ್ಸ್ ಇನ್ ಎಕನಾಮಿಕ್ ಗ್ರೋತ್. ಸೊ ಇದರ ಅರ್ಥ ಏನಂದರೆ, ನಮಗೆ ಯಾವ ರೀತಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೋ ಅವ್ರಿಗೂ ಕೂಡ ಅದೇ ರೀತಿ ಫಸ್ಟ್ ಪ್ರಿಫರೆನ್ಸ್ ಅಂತ ಕೊಟ್ಟಿಲ್ಲ. ಇವ್ರು ಯಾರು ಮ್ಯಾನೇಜ್ ಮಾಡೋರಿಲ್ಲ ಅಂದರೆ ನೆಕ್ಸ್ಟು ಅಷ್ಟೇ ಅವರು, ಆ ರೀತಿ ಹೇಳ್ತಾ ಇರ್ತಾರೆ. ಸೊ ದಿಸ್ ಒನ್ ನೋಡಿ, ಅದಕ್ಕೆ ಹೇಳ್ತೀವಿ, ಇಲ್ಲಿದೆಯಲ್ಲ ಚಿತ್ರ ನೋಡಿ, ಬಾಯ್ಸ್ ಲೇಡೀಸ್ ಅವ್ರಿಗೆ ವೇಟೇಜ್ ಕೊಡ್ತಾಯಿಲ್ಲ ಅಂತ. ಮತ್ತು ನೀವು ಅದನ್ನು ಕಾಮಿಡಿಯಾಗಿ ತೊಗೋಬಾರ್ದು. ಸರ್ ಅವರು ಸಣ್ಣ ಆಗಬೇಕು ಅಂತ ಡಯಟ್ ಮೇಂಟೈನ್ ಮಾಡ್ತಾವ್ರೆ ಸರ್ ಹುಡುಗಿರು, ಅದಕ್ಕೆ ಹಂಗೆ ಹೋಗ್ಬಿಟ್ಟಿದ್ದಾರೆ ಅನ್ಬಾರ್ದು. ಓಕೆ, ದೇ ಆರ್ ನಾಟ್ ಮೇಂಟೈನಿಂಗ್ ಎನಿ ಡಯಟ್. ಓಕೆ, ಸಮ್ಟೈಮ್ಸ್ ಮೇ ಬಿ ಲೈಕ್ ದಿಸ್. ಹುಡುಗರೆಲ್ಲ ಜಿಮ್ಗೆ ಹೋಗಿ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದೆ ಸರ್, ನೋಡಿ ಅದಕ್ಕೆ ತೂಕ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಲೇಡೀಸ್ ಎಲ್ಲ ಸಣ್ಣಗಾಗಬೇಕಂತೇಳಿ ಡಯಟ್ ಮೇಂಟೈನ್ ಮಾಡಿ ಹಿಂಗೆ ಮೇಲ್ಗಡೆ ಹೋಗ್ಬಿಟ್ಟಿದ್ದಾರೆ. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸುಮ್ಮನೆ ಚಿತ್ರ ಅದು. ಜೆಂಡರ್ ಡಿಸ್ಕ್ರಿಮಿನೇಷನ್ ಮೇ ಬಿ ಸೀನ್ ಇನ್ ವೇರಿಯಸ್ ಡೈಮೆನ್ಷನ್ಸ್ ಆಫ್ ಇಂಡಿಯನ್ ಸೊಸೈಟಿ, ಎಕಾನಮಿ ಆ್ಯಂಡ್ ಪಾಲಿಟಿ. ಸೊ ಇದನ್ನರ್ಥ ನೋಡಿ, ಡಿಸ್ಕ್ರಿಮಿನೇಷನ್, ತಾರತಮ್ಯ ಮಾಡೋದು, ಹೆಣ್ಣು ಗಂಡು ಅಂತೇಳಿ ತಾರತಮ್ಯ ಮಾಡ್ತಾರಲ್ಲ, ಅದು ತುಂಬ ಕಂಡು ಬರ್ತದೆ ಸೊಸೈಟಿನಲ್ಲಿ, ಎಕಾನಮಿನಲ್ಲಿ, ರಾಜಕೀಯದಲ್ಲೂ ಕೂಡ. ರಾಜಕೀಯದಲ್ಲಿ ಹೆಂಗೊಬ್ಬ ಜೆಂಟ್ಸ್ MLA ಹೆಂಗೆ ಓಡಾಡ್ಕೊಂಬರ್ತಾನೋ, ಲೇಡೀಸ್ ಅಷ್ಟು ಸುಲಭ ಹಂಗೆಲ್ಲ ಓಡಾಡ್ಕೊಂಬರೋದು ಕಷ್ಟ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟು, ಸೆಕ್ಸ್ ರೇಷಿಯೋ. ದ ನಂಬರ್ ಆಫ್ ಫೀಮೇಲ್ಸ್ ಫಾರ್ ಎವ್ರಿ 1000 ಮೇಲ್ಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್. ಅಂಡರ್ಲೈನ್ ದಿಸ್ ಒನ್, ಸೆಕ್ಸ್ ರೇಷಿಯೋ ಅಂತ. ಇನ್ನಂತಂದರೆ 1,000 ಜನ ಗಂಡು ಮಕ್ಕಳಿದ್ದಾರೆ ಅಂದರೆ ಎಷ್ಟು ಜನ ಹೆಣ್ಮಕ್ಳು ಹುಟ್ಟುತ್ತಾ ಇದ್ದಾರೆ, ಎಷ್ಟು ಜನ ಹೆಣ್ಮಕ್ಳು ಇದ್ದಾರೆ ಅಂತೇಳಿ, ಅದನ್ನು ನಾವು ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. ನೋಡಿ, 1000 ಜನ ಮೇಲ್ಗೆ ಎಷ್ಟು ಫೀಮೇಲ್ಸ್ ಇದ್ದಾರೆ, ಅದು ಈಕ್ವಲ್ ಇರಬೇಕು. ಕಡಿಮೆ ಆಗಿಬಿಟ್ರೆ ಕಷ್ಟ ಆಗಿಬಿಡ್ತದೆ. ಓಕೆ, ಎಸ್. ಇನ್ ಇಂಡಿಯಾ, ಬಿಕಾಸ್ ಆಫ್ ಆಲ್ ರೌಂಡ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಫೀಮೇಲ್ಸ್ ಆ್ಯಂಡ್ ಪ್ರಿಫರೆನ್ಸ್ ಫಾರ್ ಮೇಲ್ ಚೈಲ್ಡ್, ದ ಸೆಕ್ಸ್ ರೇಷಿಯೋ ವಾಸ್ ಬೇರ್ಲಿ 945 ಇನ್ 2011. ಈ ಸೆನ್ಸಸ್ನಲ್ಲಿ ನಾವು ನೋಡಿದಂಗೆ 1000 ಜನ ಹುಡುಗರಿದ್ದರೆ 945 ಜನ ಹುಡುಗಿರಿದ್ದಾರೆ. ಇನ್ನೂ ಎಷ್ಟು ಜನ ಹುಡುಗಿರು ಶಾರ್ಟೇಜ್ ಇದ್ದಾರೆ? ಇನ್ನೂ 55 ಜನ ಹುಡುಗಿರು ಶಾರ್ಟೇಜ್ ಇದ್ದಾರೆ. ಮತ್ತು ಆ ಹುಡುಗರು ಏನು ಮಾಡಬೇಕು? ಓಕೆ, ದಟ್ಸ್ ಒನ್ ಹಿಯರ್. ಸೊ ಹೆಣ್ಮಕ್ಳು ಹುಡ್ತಾ ಇದ್ದಾರೆ ಅಂದರೆ ಸಾಯಿಸುವಂಥದ್ದು ಇರ್ಬೋದು ಅವರು, ಅಥವಾ ಅವ್ರನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ಇರ್ಬೋದು, ಈ ರೀತಿ. ಸೊ ಮೆನಿ ರೀಸನ್ಸ್, ಅಬಾರ್ಷನ್ ಮಾಡುವಂಥದ್ದು, ಮೆನಿ ರೀಸನ್ಸ್ ಆರ್ ದೇ. ಬಿಕಾಸ್ ಆಫ್ ದೋಸ್ ಥಿಂಗ್ಸ್ ಇಟ್ ಈಸ್ ಲೈಕ್ ದ್ಯಾಟ್. ಓಕೆ, ನೆಕ್ಸ್ಟ್ ಇದೊಂದು ನೆನ್ಪಿಟ್ಕೊಡಿ. 2011 ಪ್ರಕಾರ ಸೆಕ್ಸ್ ರೇಷಿಯೋ ಇಂಡಿಯಾದಲ್ಲಿ ಎಷ್ಟಿದೆ ಅಂತಂದರೆ 945. ಗರ್ಲ್ಸ್ ಆರ್ ನಾಟ್ ಆಬ್ಜೆಕ್ಟ್ಸ್. ನೋಡಿ, ಇದರ ಅರ್ಥ ಏನು? ಗರ್ಲ್ಸ್ ಆರ್ ನಾಟ್ ಥಿಂಗ್ಸ್ ಅಂತೇಳಿ, ಒಂದು ವಸ್ತುಗಳಲ್ಲ ಅವರು, ನೀವು ಹೆಂಗೆ ಬೇಕು ಆ ರೀತಿ ಯೂಸ್ ಮಾಡಿ ಬಿಸಾಕೋಗ್ಲಿಕ್ಕೆ. ದೇ ಟು ಹ್ಯಾವ್ ಲೈಫ್, ದೇ ಟು ಹ್ಯಾವ್ ಫೀಲಿಂಗ್ಸ್, ದೇ ಟು ಹ್ಯಾವ್ ಎಮೋಷನ್ಸ್, ಎವ್ರಿಥಿಂಗ್ ಲೈಕ್ ದ್ಯಾಟ್. ಸಿಮಿಲರ್ಲಿ, ದ ಲಿಟ್ರಸಿ ರೇಟ್ ಅಮಾಂಗ್ ವಿಮೆನ್ ವಾಸ್ 65.46% in 2011 compared to 82.14% among the men. ಸೊ ಎಜುಕೇಷನಲ್ಲಿ ನಾವು ಒಟ್ಟಾರೆಯಾಗಿ ತೊಗೊಂಡಾಗ ಮೆನ್ ಎಷ್ಟು ಪರ್ಸೆಂಟ್ ಎಜುಕೇಟೆಡ್ ಇದ್ದಾರೆ ಅಂದರೆ 82%. ಅಷ್ಟು ಜನ ಜೆಂಟ್ಸ್ಗಳು ಓದಿದ್ದಾರೆ, ತಿಳ್ಕೊಂಡಿದ್ದಾರೆ. ಅದೇ ವಿಮೆನ್ ತೊಗೊಂಡಾಗ ಇಷ್ಟು ಪರ್ಸೆಂಟ್ ಮಾತ್ರ ಅವ್ರಿಗೆ ಓದೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ಡಿಸ್ಕ್ರಿಮಿನೇಷನ್ ಕಾಣಿಸುತ್ತೆ ತಾನೆ. ಇತ್ತೀಚೆಗೆ ನೋಡ್ತಾ ಇದ್ದಾರೆ ನೀವು, ಯಾವುದೇ ಸ್ಕೂಲು ಕಾಲೇಜಾದರೆ ಹೆಣ್ಮಕ್ಳು ಜಾಸ್ತಿ ಇರ್ತಾರೆ ಸಂಖ್ಯೆ. ದಟ್ಸ್ ಡಿಫ್ರೆಂಟ್ ಮ್ಯಾಟರ್. Next, this is so because even today some people think women do not need education, and in some places adequate schooling facilities may not be available. ಇವಾಗಲೂ ಕೂಡ ಕೆಲವೊಂದು ಕಡೆ ಅವ್ರಿಗೆ ಎಜುಕೇಷನ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಕಡೆ ಹೆಣ್ಮಕ್ಳಿಗೆ ಸೂಟೇಬಲ್ ಆಗುವಂಥ ಸ್ಕೂಲ್ಗಳೇ ಇರೋದಿಲ್ಲ. ಇಫ್ ಯು ಲುಕ್ ಎಟ್ ದ ವರ್ಕ್ ಪ್ಲೇಸ್ನ ನಾವು ನೋಡಿದ್ರೆ, ವಿಮೆನ್ ಮೇನ್ಲಿ ವರ್ಕ್ ಇನ್ ಅನ್ಆರ್ಗನೈಸ್ಡ್ ಆ್ಯಕ್ಟಿವಿಟೀಸ್.
ವರ್ಕಿಂಗ್ ಮಾಡೋದನ್ನು ನೋಡಿದಾಗ ಆಲ್ಮೋಸ್ಟ್ ಲೇಡೀಸ್ ಎಲ್ಲಿ ಜಾಸ್ತಿ ವರ್ಕ್ ಮಾಡ್ತಾರೆ ಅಂದರೆ ಎಲ್ಲ ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ, ಅಥವಾ ಹೊಲ ಗದ್ದೆಗಿರ್ಬೋದು, ಅಥವಾ ಮನೆಗಿನೇ ಕಟ್ತಾರೆ, ಅಲ್ಲಿ ಇಟ್ಟಿಗೆ ಹೊರೋದು ಈ ರೀತಿ ಮಾಡ್ತಾರಲ್ಲ, ಅದನ್ನು ಅನ್ಆರ್ಗನೈಸ್ಡ್ ಆ್ಯಕ್ಟಿವಿಟೀಸ್ನಲ್ಲಿ ಅವ್ರು ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಕೂಡ ಈ ರೀತಿ ಒಂದು ಗೌರ್ಮೆಂಟ್ ಜಾಬ್ ಕಡೆ ವರ್ಕ್ ಮಾಡ್ತಾರೆ, ಸೆಕ್ಯೂರಿಟಿ ಚೆನ್ನಾಗಿರ್ತದೆ ಅವ್ರಿಗೆ, ಈಕ್ವಾಲಿಟಿನೂ ಚೆನ್ನಾಗಿರ್ತದೆ ಅಂತ. ಅಗ್ರಿಕಲ್ಚರ್, ಕನ್ಸ್ಟ್ರಕ್ಷನ್ ವರ್ಕು, ಇಂಡಸ್ಟ್ರಿ ಎಲ್ಲ ರೀತಿ ವರ್ಕ್ ಮಾಡ್ತಾರಂತ. ಅಟ್ ಲೋವರ್ ವೇಜಸ್, ಜೆಂಟ್ಸ್ಗೆ ಎಷ್ಟು ದುಡ್ಡು ಕೊಡ್ತಾರೋ ಅಲ್ಲಿ ಲೇಡೀಸ್ಗೂ ಅಷ್ಟು ದುಡ್ಡು ಕೊಡೋದಿಲ್ಲ. ಗಂಡಾಳಿಗೆ 500 ರೂಪಾಯಿ, ಹೆಣ್ಣಾಳಿಗೆ 300 ರೂಪಾಯಿ ಹಿಂಗೆ ಹೇಳ್ತಾರೆ. ನಾನೇ ಕೇಳಿದ್ದೀನಿ ಇದನ್ನು, ತುಂಬ ಕಡೆ ನಾನೇ ಈ ರೀತಿ ಕೇಳಿದ್ದೀನಿ. ಓಕೆ, ಇಟ್ ಈಸ್ ಆಲ್ಸೋ ಟ್ರೂ ದ್ಯಾಟ್ ದ ವಿಮೆನ್ ಆರ್ ನಾಟ್ ಫ್ರೀ ಟು ಸ್ಪೆಂಡ್ ದ ಇನ್ಕಮ್ ದಟ್ ದೇ ಅರ್ನ್. ಜೆಂಟ್ಸ್ಗಳು ಏನು ದುಡ್ಕೊಂಬರ್ತಾರೋ ಅದನ್ನು ಅವ್ರು ಇಷ್ಟ ಬಂದಾಗ ಖರ್ಚು ಮಾಡ್ಬೋದು. ಬಟ್ ಇಟ್ಸ್ ನಾಟ್ ದ ಕೇಸ್ ವಿತ್ ವಿಮೆನ್. ಅವ್ರು ಆ ರೀತಿ ಖರ್ಚು ಮಾಡೋಂಗಿಲ್ಲ ಅಂತ. ಏನೇ ಖರ್ಚು ಮಾಡಬೇಕಾದ್ರೂ ಒನ್ಸ್ ದೇ ಹ್ಯಾವ್ ಟು ಹ್ಯಾಸ್ ದೇರ್ ಹಸ್ಬೆಂಡ್ ದೆನ್ ಓನ್ಲಿ ದೇ ಹ್ಯಾವ್ ಟು ಸ್ಪೆಂಡ್. ಈ ರೀತಿ ಐಡಿಯಾಸ್ ಇದೆ ಅಂತ ಹೇಳ್ತಾರೆ. ಬಟ್ ನಾನು ಇತ್ತೀಚೆಗೆ ನೋಡ್ತಾ ಇರೋ ಪ್ರಕಾರ, ಸೊ ದೇರ್ ಆರ್ ಸೋ ಮೆನಿ ಜೆಂಟ್ಸ್ ಹೂ ವಿಲ್ ವರ್ಕ್ ಆ್ಯಂಡ್ ಆಫ್ಟರ್ ದ್ಯಾಟ್ ದ ಮಂತ್ಲಿ ಅರ್ನಿಂಗ್, ದ ಮಂತ್ಲಿ ಸ್ಯಾಲ್ರಿನೋ ದೇ ವಿಲ್ ಬ್ರಿಂಗ್ ದಟ್ ಒನ್ ಆ್ಯಂಡ್ ದೇ ವಿಲ್ ಗಿವ್ ಟು ದೇರ್ ವೈಫ್. ಓಕೆ, ಯು ಟೇಕ್ ಕೇರ್ ಆಫ್ ಹೋಮ್, ಐ ವಿಲ್ ಟೇಕ್ ದಿಸ್ ಮಚ್ ಮನಿ, 1000 2000 ಫಾರ್ ಮೈ ಪೆಟ್ರೋಲ್, ಬೈಕ್ ಪೆಟ್ರೋಲ್ ಅಂಡ್ ಯು ಡು ಆ್ಯಂಡ್ ಮ್ಯಾನೇಜ್ ಅ ಹೋಮ್ ಲೈಕ್ ದಿಸ್ ದೇ ವಿಲ್ ಟೆಲ್. ಸೊ ಈ ರೀತಿ ಆದರೆ ದ ಕಂಡೀಷನ್ ಇಸ್ ವೆರಿ ಗುಡ್. ನೆಕ್ಸ್ಟ್ ಯು ಸಿ ಹಿಯರ್, ಇನ್ ಮೆನಿ ಹೌಸ್ ಹೋಲ್ಡ್ಸ್ ವಿಮೆನ್ ಈಟ್ ಲಾಸ್ಟ್. ಎಷ್ಟೋ ಮನೆಯಲ್ಲಿ ವಿಮೆನ್ ಲಾಸ್ಟಲ್ಲಿ ಊಟ ಮಾಡ್ತಾರೆ. ಆಫ್ಟರ್ ನೋಡಿ, ಮಗು ಏನೋ ಚಪಾತಿ ತಿಂತೈತೆ, ಮತ್ತು ಅಕ್ಕ ಇರ್ತಿದ್ದಾರೆ, ಅವ್ರು ನೋಡ್ತಾ ಇದ್ದಾರೆ, ಪಾಪ ಅನ್ಸುತ್ತೆ. ಆಫ್ಟರ್ ದ ಎಡ್, ಇವಾಗಲೂ ಕೂಡ ಇರ್ತೀನಿ, ನಾನು ನೋಡಿದ್ದೀನಿ ಈ ಕಡೆ ನಮ್ಮ ಊರಿಂದ, ನಮ್ಮ ಹಳ್ಳಿಯಿಂದನೇ ಆ ಕಡೆ ಸ್ವಲ್ಪ 1-2 ಕಿಲೋಮೀಟ್ರ್ ಹೋದರೆ ಬಂಡೆಗಲ್ಲನ್ನ ಹೊಡಿತಾರಲ್ಲ, ಬಂಡೆ ಕಲ್ಲು ಕೆಚ್ಚೋವಂಥವ್ರು, ಆ ರೀತಿ ಹೊಡಿದ್ದಾರೆ. ದೇರ್ ಲೈಫ್ ಈಸ್ ಲೈಕ್ ದಿಸ್ ಓನ್ಲಿ. ಅವ್ರ ಲೈಫ್ ಇದೇ ರೀತಿ ಇದೆ. ನಮ್ಮೂರಿನಲ್ಲಿ ಯಾವುದಾದ್ರೂ ಮದುವೆಗಳು ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ಅವ್ರು ಬರ್ತಾರೆ. ನಾನು ತುಂಬ ಚಿಕ್ಕ ವಯಸ್ಸಿಂದ ನಾನು ಅವರು ಅಬ್ಸರ್ವ್ ಮಾಡ್ತಿದ್ದೆ. ಅವ್ರು ಬರ್ತಿದ್ದಂಗೆ ನಾನು ಒಂಥರ ನೋಡ್ತಿದ್ದೆ ಅವ್ರನ್ನ, ಪಾಪ ಅನ್ನೋ ರೀತಿಯಲ್ಲಿ. ಮತ್ತು ಅವ್ರಿಗೆ ಲಾಸ್ಟಲ್ಲಿ ಊಟ ಹಾಕುವಂಥವ್ರು. ನಾನು ಐ ವಾಸ್ ಟೇಕಿಂಗ್ ಫುಡ್ ಫಾರ್ ದೆಮ್ ಮೋರ್ ಟೈಮ್. ಅದ್ರ ಬಕೆಟ್ ಎಲ್ಲ ಬಡಿಸ್ತಾಯಿದ್ರೆ ನಾನು ಅವ್ರ ಕಡೆಗೆ ಹೋಗ್ತಿದ್ದೆ ಬಡಿಸ್ಲಿಕ್ಕೆ. ಜಾಸ್ತಿ ಅವ್ರಿಗೆ ಬಡಿಸ್ಲಿಕ್ಕೆ ಹೋಗ್ತಿದ್ದೆ. ದೇ ವರ್ ಲೈಕಿಂಗ್ ಮೀ ಸೋ ಮಚ್. ಸ್ಟಿಲ್ ದೇ ವಿಲ್ ರಿಮೆಂಬರ್ ಮೀ ವೆನೆವರ್ ಐ ಗೋ ದೇರ್, ವೆನೆವರ್ ದೇ ಕಮ್ ಹಿಯರ್ ವಾಕಿಂಗ್ ದೇರ್. ನೋ, at the time whenever they look at me, oh, this is the boy. He has become a teacher like this, they will say thank you. Okay, next, with low nutrition but compelled to doing heavy work. ಅವ್ರಿಗೆ ಸಿಗುವಂಥ ಫುಡ್ ಪ್ರಮಾಣ ಕಡಿಮೆ ಇರ್ತದೆ. ಅವ್ರಿಗೆ ಸಿಗುವಂಥ ನ್ಯೂಟ್ರಿಷನ್, ಬೂಸ್ಟು, ಹಾರ್ಲಿಕ್ಸು, ಫ್ರೂಟ್ಸು ಇವೆಲ್ಲ ತುಂಬ ಕಡಿಮೆ ಸಿಗುತ್ತೆ. ಮನೇಲಿ ಗಂಡು ಮಕ್ಕಳಿದ್ರೆ, ಬಾಯ್ಸ್ ಇದ್ದರೆ ಅವ್ರಿಗೆ ಜಾಸ್ತಿ ಹೋಗ್ತಾ ಇರುತ್ತೆ. ಫಾರ್ ದ ಗರ್ಲ್ಸ್ ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಆ ರೀತಿ ನ್ಯೂಟ್ರಿಷನ್ ಕಡಿಮೆ ಸಿಗುತ್ತೆ, ಬಟ್ ವರ್ಕ್ ಮಾತ್ರ ಅವ್ರು ಜಾಸ್ತಿ ಮಾಡಬೇಕಂತೆ. ದಟ್ಸ್ ಡಿಫಿಕಲ್ಟ್ ಒನ್. ಮೇಕ್ಸ್ ಹರ್ ಟು ಫಾಲ್ ಸಿಕ್ ಆಫನ್, ವಿಚ್ ಈಸ್ ಯೂಶ್ವಲಿ ಇಗ್ನೋರ್ಡ್ ಬೈ ದ ಮೆನ್ ಫೋಕ್. ಹೀಗಾಗಿ ಶಿ ಮೇ ಫಾಲ್ ಸಿಕ್, ತುಂಬ ಬಾರಿ ಆಕೆ ಹೆಲ್ತನ್ನು ಅಪ್ಸೆಟ್ ಮಾಡ್ಕೋಬೋದು, ಅದನ್ನು ಜೆಂಟ್ಸ್ಗಳು ನೋಡದೇ ಇರ್ಬೋದು. ಎಸ್ಪೆಷಲಿ ದ ಹೆಲ್ತ್ ಆಫ್ ಪ್ರೆಗ್ನೆಂಟ್ ವಿಮೆನ್ ಈಸ್ ವೆರಿ ಕ್ರೂಷಿಯಲ್. ಎಸ್ಪೆಷಲಿ ಪ್ರೆಗ್ನೆಂಟ್ ವಿಮೆನ್ ಹೆಲ್ತ್ ಅಂದರೆ ಇಟ್ಸ್ ವೆರಿ ಕ್ರೂಷಿಯಲ್, ಇಂಪಾರ್ಟೆಂಟ್ ಒನ್ ಅಂತ ಹೇಳ್ತಾರೆ. ಇಟ್ ಅಫೆಕ್ಟ್ಸ್ ದ ಬೇಬೀಸ್ ಹೆಲ್ತ್ ಆಲ್ಸೋ. ಇಂಡಿಯಾ ಹ್ಯಾಸ್ ವೆರಿ ಹೈ ರೇಟ್ ಆಫ್ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಡೆತ್ ರೇಟ್ ಅಂತ. ತಾಯಿ ಸಾಯುವಂಥದ್ದು ಹಾಗೆ ಮಗು ಸಾಯುವಂಥ ಚಾನ್ಸಸ್ ಜಾಸ್ತಿ ಇದೆ ಇಂಡಿಯಾದಲ್ಲಿ. ಮೆಟರ್ನಲ್ ಡೆತ್ ರೇಟ್ ಅಂದರೆ ನೋಡಿ, ಮದರ್ಸ್ ಡೈಯಿಂಗ್ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ಚೈಲ್ಡ್ ಡೆಲಿವರಿ ಟೈಮಲ್ಲಿ ಎಷ್ಟು ಜನ ತಾಯಂದಿರು ಸಾಯ್ತಾರೆ, ಅದನ್ನು ಮದರ್ಸ್ ಡೆತ್ ರೇಟ್ ಅಂತ ಕರಿತಾರೆ. ಮೆಟರ್ನಲ್ ಡೆತ್ ರೇಟ್, ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತೆಲ್ಲ ಹಿಂಗೆಲ್ಲ ಕರೀತಾರೆ. ಓಕೆ, ಎನಿವೆ, ಚಿಲ್ಡ್ರನ್ 5 ವರ್ಷಕ್ಕಿಂತ ಕಡಿಮೆ ಇರುವಂಥವ್ರು ಎಷ್ಟು ಜನ ಸತ್ತೋಗ್ತಾರೆ ಅಂದರೆ ಒಳ್ಳೆ ನ್ಯೂಟ್ರಿಷನ್ ಸಿಗ್ದಲೆ, ಒಳ್ಳೆ ರಕ್ಷಣೆ ಸಿಗ್ದಲೆ ಸಾಯ್ಬೋದು. ಈ ವಿಚಾರನೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ. ವಿಮೆನ್ ಈಟ್ ಅಟ್ ಲಾಸ್ಟ್, ಮತ್ತು ಅವ್ರಿಗೆ ಸಿಗುವಂಥ ನ್ಯೂಟ್ರಿಷನ್ ಕಡಿಮೆ ಇರ್ತದೆ, ಮತ್ತು ಅವರ ಹೆಲ್ತ್ ನೆಗ್ಲಿಜೆನ್ಸಿ ಆಗಿರ್ತದೆ. ಈ ವಿಚಾರದ ಬಗ್ಗೆ ನೋಡ್ಕೊಳ್ಳಿ ಸರ್. ನೆಕ್ಸ್ಟ್ ನೋಡಿ, ಇವರೆಲ್ಲ ಫಸ್ಟ್ ಊಟ ಮಾಡೋದು, ಚೆನ್ನಾಗಿ ಊಟ ಮಾಡೋದು, ಮಿಕ್ಕಿದ್ರೆ ಮೇಡಮ್ ತಿನ್ನೋದು ಅಂತ ಅನ್ಯಾಯ ಅಲ್ವಾ? ಎಸ್, ನೀವೆಂತೆಲ್ಲ ಕೆಡಿಸ್ಕೋಬೇಡಿ. ಯಾರಾದರೂ ಗರ್ಲ್ಸ್ ಇದೆ, ತಟ್ಟೆ ತಗೊಂಡು ಕೊಟ್ಬಿಡ್ರಿ ತಲೆ ಮೇಲೆ, ನಾನು ಲಾಸ್ಟಲ್ಲಿ ಊಟ ಮಾಡ್ಬೇಕಂತ. ಇಲ್ಲಾಂದರೆ ಸೌಟ್ ಇರುತ್ತಲ್ಲ, ಸೌಟಲ್ಲೇ ಬಡಿದ್ಬಿಡ್ರಿ. ಓಕೆ, if they call you to eat together, that's good. Okay, don't worry, you feed us, you also sit with us and eat. If they tell you like that, it's okay, good. If they tell you, order you that, hey, first we will eat, later you have to eat, means then take that hit on their head. So next point, discrimination is observed in all fields. ಎಲ್ಲ ಫೀಲ್ಡ್ಸಲ್ಲೂ ಕೂಡ ಡಿಸ್ಕ್ರಿಮಿನೇಷನ್ ಇದೆ. An evil practice of detecting the gender of the fetus and destroying it if it is found to be female one. ತಾಯಿಯ ಗರ್ಭದಲ್ಲಿದ್ದಾಗಲೇ ಕಂಡುಹಿಡಿತಾರೆ ಹೆಣ್ಣ ಗಂಡ ಅಂತೇಳಿ. ಹೆಣ್ಣು ಅಂದರೆ ಡೆಸ್ಟ್ರಾಯ್ ಮಾಡಿಬಿಡ್ತಾರೆ. ಅವ್ರದ್ದೇ ಅಂತ ಕೆಲವು ಮೆಥಡ್ ಇದೆ. ಆ ಮೆಥಡ್ ಯೂಸ್ ಮಾಡಿಕೊಂಡು ಸಾಯಿಸುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ದಿಸ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ಲೋವರ್ ಆ್ಯಂಡ್ ಡಿಕ್ಲೈನಿಂಗ್ ಸೆಕ್ಸ್ ರೇಷಿಯೋ ಇನ್ ದ ಕಂಟ್ರಿ.
ಈ ರೀತಿ ಸಾಯಿಸ್ತಾ ಇರೋದ್ರಿಂದ ಅದು ಒಂದು ದೊಡ್ಡ ರೀಸನ್ ಯಾಕೆ ನಮ್ಮ ದೇಶದಲ್ಲಿ ಸೆಕ್ಸ್ ಅನ್ನೋದು ಕಡಿಮೆ ಆಗ್ತೈತೆ ಅನ್ನೋದಕ್ಕೆ. ರಿಪ್ರೆಸೆಂಟೇಷನ್ ಆಫ್ ವಿಮೆನ್ ಇನ್ ಪೊಲಿಟಿಕಲ್ ಬಾಡೀಸ್, ಆಮೇಲೆ ಪೊಲಿಟಿಕಲ್ ಬಾಡೀಸ್ ಇದೆಯಲ್ಲ, ರಾಜಕೀಯದಲ್ಲಿ ಎಂಟ್ರಿ ಆಗೋ ಕೂಡ ವಿಮೆನ್ಗೆ ಅಲ್ಲೂ ಡಿಸ್ಕ್ರಿಮಿನೇಷನ್ ಜಾಸ್ತಿ ಅವಕಾಶ ಇಲ್ಲ ಅವ್ರಿಗಿಂತ. ಪಂಚಾಯತು, ಸ್ಟೇಟ್ ಅಸೆಂಬ್ಲೀಸು, ಪಾರ್ಲಿಮೆಂಟು ಇಲ್ಲೆಲ್ಲ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಅವರು ಇರ್ತಾರೆ. ಟು ದ ರಿಸರ್ವ್ಡ್ ಸ್ಟ್ರೆಂತ್, ಅಂದರೆ ಎಷ್ಟು ಪ್ಲೇಸ್ನ ವಿಮೆನ್ಗೆ ಅಂತ ರಿಸರ್ವ್ ಮಾಡಿಟ್ಟಿರ್ತಾರೋ ಅಷ್ಟು ಪ್ಲೇಸ್ಗೆ ಹೋಗ್ತಾ ಇದ್ದಾರೆ. ಇನ್ನು ಎಕ್ಸ್ಟ್ರಾ ಜನರಲ್ಲಾಗಿ ನಿಂತ್ಕೊಂಡು ಅವ್ರೇನೋ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲಕ್ಕಾಗ್ತಾಯಿಲ್ಲ. ಒಂದು ವೇಳೆ ಯೋಚನೆ ಮಾಡಿ, ಇಷ್ಟು ಸೀಟ್ಗಳು ವಿಮೆನ್ಗೆ ಅಂತ ರಿಸರ್ವೇಷನ್ ಇಡಲಿಲ್ಲ ಅಂತಂದಿದ್ರೆ ಇನ್ನು ನೋಡೋದು ಅವರೇ ತೊಗೊಂಡ್ಬಿಡೋದು. ಓಕೆ, ಈವನ್ ಇನ್ ಸೆಷನ್ಸ್ ಆ್ಯಂಡ್ ಮೀಟಿಂಗ್ಸ್ ದೇರ್ ಪ್ರೆಸೆನ್ಸ್ ಇಸ್ ನಾಟ್ ಫೆಲ್ಟ್. ಮತ್ತು ಸಪೋಸ್ ಲೋಕಸಭಾ ರಾಜ್ಯಸಭಾ ಇರ್ತದಲ್ಲ, ಅಲ್ಲಿ ಭಾಷಣಗಳು ನಡೀತಾ ಇದ್ದಾರೆ, ಮೀಟಿಂಗ್ ನಡೀತಾ ಇದ್ದಾರೆ, ಜೆಂಟ್ಸ್ಗಳೇ ಜಾಸ್ತಿ ಹಾರಾಡೋದು ಚೀರಾಡೋದು ಮಾಡ್ತಾ ಇರ್ತಾರೆ, ಲೇಡೀಸ್ ಸ್ವಲ್ಪ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಕೆಲವು ಮೀಟಿಂಗ್ಸ್ ನೋಡಿದ್ರೆ ಲೇಡೀಸು ಕೂಡ ತುಂಬ ಸ್ಟ್ರಾಂಗಾಗಿ ನಿಂತಿರ್ತಾರೆ. ಬಟ್ ಮೆಜಾರಿಟಿ ಚೇರ್ ತಗೊಂಡು ಹೊಡೆದಾಡೋದು ಬಡ್ದಾಡೋದು ಜೆಂಟ್ಸ್. ಸೊ ಓಕೆ, ಇನ್ನೊಂದು 3 ಇರ್ಬೋದು ಇದೆ. ಇನ್ ಆರ್ಡರ್ ಟು ಪ್ರಮೋಟ್ ಪಾರ್ಟಿಸಿಪೇಷನ್ ಆಫ್ ವಿಮೆನ್ ಇನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆ್ಯಂಡ್ ದೇರ್ ಬೈ ಅಚೀವ್ ಎಕನಾಮಿಕ್ ಎಂಪವರ್ಮೆಂಟ್. ಸೊ ವಿಮೆನ್ ಪಾರ್ಟಿಸಿಪೇಷನ್ ಮಾಡೋ ಥರ ನಾವು ಮಾಡಬೇಕು ಎಲ್ಲ ಏರಿಯಾದಲ್ಲೂ ಕೂಡ. ಮತ್ತು ಅವ್ರಿಗೆ ಎಂಪವರ್ಮೆಂಟ್ ಮಾಡಬೇಕು, ಶಕ್ತಿಯನ್ನು ನಾವು ತುಂಬಬೇಕು. ಹೆಂಗೆ? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ, SHGs, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಸಂಘಗಳು ಅಂತ ಕೇಳಿರ್ತಿರಲ್ಲ. ಅವರು ಒಂದು ಕಡೆ ಸೇರ್ಕೊತಾರೆ, ವಾರಕ್ಕೊಂದು ಬಾರಿ ಒಂದಿಷ್ಟು ದುಡ್ಡು ಅಂತ ಕಟ್ಕೊಂಡು ಹೋಗ್ತಾ ಇರ್ತಾರೆ, ಮತ್ತು ಇಷ್ಟು ದುಡ್ಡು ಸಿಗುತ್ತೆ, ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಆ ರೀತಿ ಆರ್ ಬೀಯಿಂಗ್ ಫಾರ್ಮ್ಡ್ ಇನ್ ಆಲ್ ದ ವಿಲೇಜಸ್ ಆ್ಯಂಡ್ ಸಿಟೀಸ್. SHG ಈಸ್ ಎ ಗ್ರೂಪ್ ಆಫ್ ವಿಮೆನ್, ಯೂಶ್ವಲಿ 20 ಮೆಂಬರ್ಸ್ ವಿಮೆನ್ ಸೇರ್ಕೊತಾರೆ, ಹೂ ಕಮ್ ಟುಗೆದರ್ ಟು ಶೇರ್ ದೇ ಮೀಗರ್ ರಿಸೋರ್ಸ್. ಮೀಗರ್ ಅಂತಂದರೆ ಸಿಗುವಂಥ ಕಡಿಮೆ ಆದಾಯ, ಆ ಕಡಿಮೆ ಆದಾಯನೇ ಸೇವ್ ಮಾಡ್ಕೊಂಡು ಉಳಿಸ್ಕೊಂಡು ಈ ರೀತಿ ಒಂದು ಪ್ರಯತ್ನ ಪಡ್ತಾರೆ. ಆಬ್ಟೈನ್ ಎಕ್ಸ್ಟರ್ನಲ್ ಸಪೋರ್ಟ್, ಅಂಡರ್ಟೇಕ್ ಬಿಸ್ನೆಸ್ ಜಾಯಿಂಟ್ಲಿ ಆ್ಯಂಡ್ ಅರ್ನ್ ಇನ್ಕಮ್. ಹಿಂಗೆ ಸಾಧ್ಯವಾದಷ್ಟು ಏನು ಮಾಡ್ತಾರೆ, ಹೊರಗಿನ ಸಪೋರ್ಟು ಕೂಡ ತೊಗೊತಾರೆ. ಓಕೆ, ಆಮೇಲೆ ಅರ್ನ್ ಇನ್ಕಮ್ ಸಾಧ್ಯಷ್ಟು ಅನ್ನು ಕೂಡ ಮಾಡ್ತಾರೆ. ದೇ ಆರ್ ಟ್ರೈನ್ಡ್ ಇನ್ ಮ್ಯಾನೇಜಿಂಗ್ ಅಕೌಂಟ್ಸ್, ಹ್ಯಾಂಡ್ಲಿಂಗ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಸ್ಕಿಲ್ಸ್ ಟು ಟೇಕ್ ಅಪ್ ರೆಮ್ಯುನರೇಟಿವ್ ಇನ್ಕಮ್ ಜನರೇಟಿಂಗ್ ಆ್ಯಕ್ಟಿವಿಟೀಸ್. ಹಿಂಗಾಗಿ ಅವರೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡ್ತಾರಂತೆ, ಅಕೌಂಟ್ನ ಹೆಂಗೆ ಓಪನ್ ಮಾಡಬೇಕು, ಅಕೌಂಟ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಬ್ಯಾಂಕ್ನ ಟ್ರಾನ್ಸಾಕ್ಷನ್ ಬಗ್ಗೆ, ಮತ್ತು ರೆಮ್ಯುನರೇಟಿವ್ ಇನ್ಕಮ್ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ ಸಿಗುವಂಥದ್ರ ಕಡೆ ಎಲ್ಲ ತಿಳಿಸ್ಕೊಡ್ತಾರೆ. SHGs have been instrumental in helping women to earn, save and spend at their willingness. ಸೊ ಈ ರೀತಿ ಗ್ರೂಪ್ಗಳು ಸಹಾಯ ಮಾಡ್ತೈತೆ, ಅವರೇ ಅರ್ನ್ ಮಾಡಲಿಕ್ಕೆ, ಅವರೇ ಉಳಿಸ್ಕೊಳ್ಳೋಕ್ಕೆ, ಅವರೇ ಖರ್ಚು ಮಾಡಲಿಕ್ಕೆ. ಎಸ್, ದೇರ್ ಡಿಗ್ನಿಟಿ ಆ್ಯಂಡ್ ಅಟಾನಮಿ ಆಸ್ ಇನ್ಕ್ರೀಸ್ಡ್. ಆ ವಿಮೆನ್ಗೆ ಏನೊಂದು ಡಿಗ್ನಿಟಿ, ಪ್ರೆಸ್ಟೀಜ್ ಅಂತ ಇತ್ತು, ಆ ಪ್ರೆಸ್ಟೀಜ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾಯಿದೆ. ಆ್ಯಂಡ್ ಅಟಾನಮಿ, ಸೊ ಸ್ವಂತವಾಗಿ ಅವರೇ ನಿರ್ಧಾರ ತಗೋತಾರಲ್ಲ, ಅದನ್ನು ಅಟಾನಮಿ ಅಂತೇಳಿ ಕರಿತೀವಿ. ಹಾಗೆ ಸೊ ಇವೆಲ್ಲದೂ ಕೂಡ ಅವಕಾಶ ಸಿಕ್ಕಿದೆ ಈ SHGs ಅಂತಿಂದ. ನೆಕ್ಸ್ಟು, ಸ್ಟೆಪ್ಸ್ ಆರ್ ಇನಿಷಿಯೇಟೆಡ್ ಫಾರ್ ಎಂಪವರ್ಮೆಂಟ್ ಆಫ್ ವುಮೆನ್. ವಿಮೆನ್ ಎಂಪವರ್ಮೆಂಟ್ ಮಾಡಲಿಕ್ಕೆ ಸ್ಟೆಪ್ಸ್ಗಳು ನೋಡಿ, ಚೆನ್ನಾಗಿದೆಯಲ್ಲ, ಈ ಇಮೇಜ್ ಸಖತ್ತಾಗಿ ಇಷ್ಟ ಆಯಿತು. ಸೂರ್ಯಲ್ಲಿ ಸುಮ್ಮನೆ ಒಂದು ಗೀಟ್ಗಳನ್ನ ಎಳೆದಿದ್ದಾರೆ, ಸೂಪರ್. ಸ್ಟೆಪ್ಸ್ ಆರ್ ಇನಿಷಿಯೇಟೆಡ್ ಅಂದರೆ ಪ್ರಾರಂಭ, ಬಿಗಿನ್ ಅಂತೇಳಿ. ಎಂಪವರ್ಮೆಂಟ್ ಮೇ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ದ ಎಕ್ಸ್ಪ್ಯಾನ್ಷನ್ ಇನ್ ಪೀಪಲ್ಸ್ ಎಬಿಲಿಟಿ ವೇರ್ ದಿಸ್ ಎಬಿಲಿಟಿ ವಾಸ್ ಪ್ರೀವಿಯಸ್ಲಿ ಡೆನಿಡ್ ಟು ದೆಮ್. ಸೊ ಎಂಪವರ್ಮೆಂಟ್ ಅಂದರೆ ಏನು ಡೆಫಿನೇಷನ್? ಅವರ ಎಬಿಲಿಟಿ ಏನಿತ್ತು ಆ ಎಬಿಲಿಟಿನ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಅವಕಾಶ ಕೊಡೋದು. ಮೊದಲು ಕೊಡ್ತಿರಲಿಲ್ಲ, ನೀವು ಈ ಏರಿಯಾಗೂ ಎಂಟ್ರಿ ಆಗ್ಬೋದು, ನೀವು ಇದಕ್ಕೂ ಎಂಟ್ರಿ ಆಗ್ಬೋದು, ಇದಕ್ಕೂ ಕೂಡ ಎಂಟ್ರಿ ಆಗ್ಬೋದು ಅನ್ನೋ ಅವಕಾಶ ಮೊದಲು ಕೊಡ್ತಿರಲಿಲ್ಲ, ಅದನ್ನು ರಿಜೆಕ್ಟ್ ಮಾಡ್ತಿದ್ರು. ಡೆನೀಡ್ ಅಂದರೆ ರಿಜೆಕ್ಟ್. ಮೊದಲು ಯಾವ್ಯಾವ ಏರಿಯಾಕ್ಕೆ ಎಂಟ್ರಿ ಆಗಲಿಕ್ಕೆ ರಿಜೆಕ್ಟ್ ಮಾಡ್ತಿದ್ರು, ಆ ಎಲ್ಲದರಲ್ಲೂ ಕೂಡ ಅವಕಾಶ ಕೊಟ್ಟರೆ, ಅವ್ರು ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಅವಕಾಶ ಕೊಟ್ಟರೆ ಅದನ್ನು ನಾವು ಎಂಪವರ್ಮೆಂಟ್ ಅಂತೇಳಿ ಕರಿತೀವಿ. ಹಾಗೆ ಎಂಪವರ್ಮೆಂಟ್ ಈಸ್ ಎ ಪ್ರೋಸೆಸ್ ದ್ಯಾಟ್ ಇನ್ಫ್ಯೂಸಸ್ ಪೀಪಲ್ ವಿತ್ ಪವರ್. ಶಕ್ತಿಯನ್ನು ತುಂಬುವಂಥ ಕೆಲಸ ಇರುತ್ತಲ್ಲ, ಆ ಪ್ರೋಸೆಸ್ನೇ ನಾವು ಎಂಪವರ್ಮೆಂಟ್ ಅಂತ ಕರಿತೀವಿ. ಆ್ಯಕ್ಸೆಸ್ ಟು ರಿಸೋರ್ಸಸ್, ಏನು ಆದಾಯ ಇದೆಯೋ, ಏನೇನು ಸಂಪತ್ತಿದೆಯೋ ಅದೆಲ್ಲದಕ್ಕೂ ಕೂಡ ಅವ್ರು ಎಂಟ್ರಿ ಆಗಲಿಕ್ಕೆ ಅವಕಾಶ ಕೊಡುವಂಥದ್ದು ಆ್ಯಕ್ಸೆಸ್. ಎಕ್ಸ್ಪ್ಯಾಂಡ್ಸ್ ಇಂಡಿವಿಜುವಲ್ಸ್ ಕೆಪಾಸಿಟಿ, ಅವ್ರಿಗೊಂದು ಕೆಲವೊಂದು ಟ್ರೈನಿಂಗ್ನ ಕೊಟ್ಟು ಅವ್ರ ಸ್ಕಿಲ್ಲನ್ನು ಬೆಳೆಸುವಂಥದ್ದು. ಆ್ಯಂಡ್ ಪವರ್ ಆಫ್ ಡಿಸಿಷನ್ ಮೇಕಿಂಗ್, ಅವ್ರು ಯಾವುದೋ ಒಂದು ನಿರ್ಧಾರ ತಗೊಳ್ಳೋಕೆ ಅವ್ರಿಗೆ ಸ್ವಂತ ಅವಕಾಶ ಕೊಡೋದು, ಅದನ್ನು ಅಟಾನಮಿ ಅಂತ ಕರಿತೀವಿ. ಹೀಗೆ ಮೆನಿ ಲಾಸ್ ಹ್ಯಾವ್ ಬೀನ್ ಎನೆಕ್ಟೆಡ್. ಸರಿ, ಈ ರೀತಿ ಅವಕಾಶ ಆಯಿತು. ಕಾನೂನಿನ ಕಡೆಯಿಂದ, ಲಾ ಕಡೆಯಿಂದ ಏನಾದರೂ ಅವಕಾಶ ಇದೆಯಾ? ಎಸ್, ಮೆನಿ ಲಾಸ್ ಹ್ಯಾವ್ ಬೀನ್ ಎನಾಕ್ಟೆಡ್ ಟು ಕರ್ಬ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್. ವಿಮೆನ್ ಮೇಲೆ ಆಗುವಂಥ ಅಟ್ರಾಸಿಟೀಸ್, ಏನು ಇರಿಟೇಷನ್ ಇರುತ್ತೋ, ಏನು ಹರಾಸ್ಮೆಂಟ್ ಇರುತ್ತೋ ಅದರ ವಿರುದ್ಧವಾಗಿ ಕಾನೂನಿನ ಮೂಲಕ ಎಷ್ಟೋ ರಕ್ಷಣೆ ಇದೆ ಅವ್ರಿಗೆ. ಅಟ್ ಹೋಮ್ ಆ್ಯಂಡ್ ಅಟ್ ವರ್ಕ್ ಪ್ಲೇಸ್, ಅದು ಮನೆಯಲ್ಲಿರ್ಬೋದು, ಕೆಲಸ ಮಾಡೋಂಥ ಸ್ಥಳದಲ್ಲಿರ್ಬೋದು, ಅವ್ರಿಗೆ ಜಾಸ್ತಿ ಪ್ರೊಟೆಕ್ಷನ್ ಇದೆ. ಸೊ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೀವಿ ನೋಡಿ, ಕಾನೂನಿನಿಂದ ಯಾವ ರಕ್ಷಣೆ ಇದೆ. ಫಸ್ಟ್, ಟು ಗ್ಯಾರಂಟಿ ಈಕ್ವಲ್ ವೇಜಸ್. ಅವ್ರು ಕೆಲಸಕ್ಕೆ ಹೋದ್ರೆ ಈಕ್ವಲ್ ಪ್ರಮಾಣದಲ್ಲಿ ಅವ್ರಿಗೆ ಅಮೌಂಟನ್ನು ಕೊಡಬೇಕು.
ಪ್ರೊವೈಡಿಂಗ್ ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಎಲೆಕ್ಟೆಡ್ ಬಾಡೀಸ್. ನಮ್ಮ ಈ ಪಂಚಾಯತ್ ಅದು ಏನೇನು ಹೇಳ್ತೀವೋ ಎಲ್ಲದರಲ್ಲೂ ಅವ್ರಿಗೆ ಅಂತ ರಿಸರ್ವೇಷನ್ ಇರಬೇಕು, ವಿಮೆನ್ ಕೋಟಾ ಅಂತ. ಆಲ್ ದೀಸ್ ಮೆಷರ್ಸ್ ವಿಲ್ ಸರ್ಟನ್ಲಿ ಹೆಲ್ಪ್ ಇನ್ ಬ್ರಿಂಗಿಂಗ್ ವಿಮೆನ್ ಟು ದ ಮೈನ್ ಸ್ಟ್ರೀಮ್ ಆಫ್ ಡೆವಲಪ್ಮೆಂಟ್ ಅನ್ನೋ ಏನೋ ಒಂದು ನದಿ ಹರಿತಾಯಿತೋ, ಒಂದು ದೊಡ್ಡ ನದಿ ಹರಿತಾಯಿತೋ, ಅದರಲ್ಲಿ ವಿಮೆನ್ ಕೂಡ ಬಂದು ಸೇರ್ಕೋಬೇಕು, ಆ ಮೇನ್ ಸ್ಟ್ರೀಮ್ಗೆ ಬಂದು ಸೇರ್ಕೋಬೇಕು. ಆ ರೀತಿ ಅವಕಾಶ ಕೊಡ್ತಾರೆ. ಆ ನದಿ ಒಳಗಡೆ ಕರ್ಕೊಂಬಂದು ದುಪ್ಪಿಡೋದು ಅಂತೆಲ್ಲ ಅರ್ಥ ಇದು. ದೇ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದ್ಯಾಟ್. ಡು ಯು ನೋ? UNDP ಆಲ್ಸೋ ಕ್ಯಾಲ್ಕುಲೇಟ್ಸ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, GII ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. UNDP ಸೇಮ್ ಅದೇ ಅಟ್ ದ ಇಂಟರ್ನ್ಯಾಷನಲ್ ಲೆವೆಲ್. ಓಕೆ, ಸೊ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಇದು ನೆನ್ಪಿಟ್ಕೊಳ್ರಿ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಹೇಗೆ? ದ ವ್ಯಾಲ್ಯೂ ಆಫ್ ದ ಇಂಡೆಕ್ಸ್ ರೇಂಜಸ್ ಫ್ರಮ್ 0 to 1. ಅವಾಗ ಹೇಳ್ದಂಗೆ 0 ಇಂದ 1ವರೆಗೆ ಇರ್ತದೆ. ಬಟ್ ಸ್ವಲ್ಪ ಚೇಂಜಸ್ ಏನಂದರೆ, ವಿತ್ 0 ಇಂಡಿಕೇಟಿಂಗ್ ಕಂಪ್ಲೀಟ್ ಈಕ್ವಾಲಿಟಿ ಆ್ಯಂಡ್ 1 ಇಂಡಿಕೇಟಿಂಗ್ ಕಂಪ್ಲೀಟ್ ಇನ್ಇಕ್ವಾಲಿಟಿ. ಓಕೆ, ಸೊ 0 ಇಂದ 1ವರೆಗೆ ತಗೊತಾರೆ. 0 ಬಂತು ಅಂದರೆ ಯಾರಿಗಾದ್ರೂ ಒಬ್ಬರು ರ್ಯಾಂಕ್ 0 ಇತ್ತಂದರೆ ಅಲ್ಲಿ ಕಂಪ್ಲೀಟ್ ಈಕ್ವಾಲಿಟಿ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಅದು ಬರ್ತಾ ಬರ್ತಾ 500 ಬಂತು ಅಂತಂದರೆ ಅರ್ಧ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ, ಅರ್ಧ ಡಿಸ್ಕ್ರಿಮಿನೇಷನ್ ಮಾಡಲ್ಲ ಅಂತ ಅರ್ಥ. ಬಂದು 1% ಬಂದು ನಿಂತ್ಕೊಂತಂದರೆ ಸೊ ನಡೆಯೋದೆಲ್ಲ ಕೂಡ ಡಿಸ್ಕ್ರಿಮಿನೇಷನ್ ಅಂತಲೇ ಅರ್ಥ ಆಯಿತಾ. ಸೊ ಯಾವುದಾದ್ರೂ ದೇಶದಲ್ಲಿ ಈ GII ಇದೆಯಲ್ಲ, ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಅದೇನಾದರೂ 0 ಬಂತು ಅಂತಂದರೆ ಅವ್ರು ವೇಸ್ಟ್ ಬಾಡಿಗಳು ಅಂತ ಅರ್ಥ ಅಲ್ಲ, ದೇ ಆರ್ ದ ಪರ್ಫೆಕ್ಟ್ ಅಂತೇಳಿ. ಅಲ್ಲಿ ಕಂಪ್ಲೀಟ್ ಈಕ್ವಾಲಿಟಿ ಇದೆ, ಅವ್ರು ಯಾವ ಕಡೆಗೂ ವಾಲೋದಿಲ್ಲ, ಕಂಪ್ಲೀಟ್ ಈಕ್ವಾಲಿಟಿ ಇದೆ ಅಂತ ಅರ್ಥ. ಒಂದು ವೇಳೆ ಯಾವುದಾದ್ರು ದೇಶದಲ್ಲಿ ಕಂಪ್ಲೀಟ್ 1% ಅಂತ ಬಂದು ನಿಂತ್ಕೊಂಡ್ಬಿಡ್ತು ಅಂದ್ಕೊಳ್ರಿ, ಕಂಪ್ಲೀಟ್ ಇಂಬ್ಯಾಲೆನ್ಸ್, ಕಂಪ್ಲೀಟ್ ಪಾರ್ಶಿಯಾಲಿಟಿ, ಡಿಸ್ಕ್ರಿಮಿನೇಷನ್ ಇದೆ ಅಂತ ಅರ್ಥ ಆಗುತ್ತೆ. ಇಂಡಿಯಾ ಗೊತ್ತಲ್ಲ ಆಲ್ಮೋಸ್ಟ್ ಯಾವಾಗಲೂ ಮಧ್ಯ. ಇನ್ 2005 ಇಂಡಿಯಾಸ್ GII ವಾಸ್ ನೋಡಿ 563 ಆ್ಯಂಡ್ ಇಟ್ ಸ್ಟುಡ್ ಅಟ್ 130th ಪ್ಲೇಸ್ ಇನ್ ದ ಲಿಸ್ಟ್ ಆಫ್ 188 ಕಂಟ್ರೀಸ್. ಆ ರ್ಯಾಂಕಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಇದನ್ನು ನೋಡ್ಕೊಳ್ರಿ. This means that is India fares very poor in terms of women development and that the gender inequality is high.